ಯೇಸುವಿನ ನಾಮದಲ್ಲಿ ಆಮೆನ್. ಹಲ್ಲೆಲೂಯ. ಸತ್ಯವೇದ ಈ ತಿಂಗಳ ವಾಗ್ದಾನವನ್ನು ನಮಗೆ ಹೇಳುವುದಕ್ಕೆ ಬಯಸುವಂತ ಕಾರ್ಯಗಳನ್ನು ಗಮನಿಸಬೇಕು. ಹಲ್ಲೆಲೂಯ. ಸತ್ಯವು ಸುಳ್ಳು ಹೇಳಲ್ಲ. ಸತ್ಯದ ವಾಕ್ಯದಲ್ಲಿ ಜೀವ ಇದೆ. ಸತ್ಯ ವಾಕ್ಯ ಎಲ್ಲೆಲ್ಲ ನಿನ್ನ ಜೀವಿತದಲ್ಲಿ ಮರಣದ ಕಾರ್ಯಗಳಿದೆಯೋ, ನಿನ್ನ ಕೈಯಿನ ಪ್ರಯಾಸದಲ್ಲಿಯೋ, ನಿನ್ನ ಜೀವನದ ಸಮಾಧಾನದಲ್ಲಿಯೋ, ನಿಮ್ಮ ಕುಟುಂಬದ ಆಶೀರ್ವಾದದಲ್ಲಿಯೋ, ನಿಮ್ಮ ಆತ್ಮೀಯ ಜೀವಿತದ ಅಭಿವೃದ್ಧಿಯಲ್ಲಿಯೋ, ನಿಮ್ಮ ಸೇವೆಯ ಆಶೀರ್ವಾದದಲ್ಲಿಯೋ ಎಲ್ಲೆಲ್ಲ ಮರಣದ ಅಧಿಕಾರಿ ಇದಾನೋ ಅವನ ಅಳಿಸಿ ಅದೇ ಸ್ಥಳದಲ್ಲಿ ಜೀವವನ್ನು ಉಂಟು ಮಾಡುವಂಥದ್ದು ದೇವರ ವಾಕ್ಯವಾಗಿದೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ ಪಡಿಸಿ. ಹಲ್ಲೆಲೂಯ. ಈ ಜೀವವುಳ್ಳ ವಾಕ್ಯ ಇವತ್ತು ಈ ತಿಂಗಳ ವಾಗ್ದಾನವನ್ನು ಹೇಳಲಿಕ್ಕಿದೆ. 1 ಥೆಸಲೋನಿಕೇಯ 5ನೇ ಅಧ್ಯಾಯ 24ನೇ ವಾಕ್ಯ. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು. ನಿಮ್ಮನ್ನ ಕರೆಯುವವನು ನಂಬಿಗಸ್ತನು. ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ಹಲ್ಲೆಲೂಯ. ಆತನು ತನ್ನ ಕಾರ್ಯವನ್ನು ಸಾಧಿಸುತ್ತಾನೆ. ಕರಗಳ ತಟ್ಟು. ನಿನ್ನನ್ನು ವಿಶ್ವಾಸಿಯಾಗಿ ಕರೆದ ಆತನು ನಂಬಿಗಸ್ತನು. ನಿನ್ನನ್ನು ಉಪದೇಶಿಯಾಗಿ ಕರೆದ ಆತನು ನಂಬಿಗಸ್ತನು. ನಿನ್ನನ್ನು ಪ್ರಾರ್ಥನೆ ವೀರನಾಗಿ ಕರೆದ ಆತನು ನಂಬಿಗಸ್ತನು. ನಿನ್ನನ್ನು ಕರ್ತನ ಪ್ರವಾದಿಯಾಗಿ ಕರೆದ ಆತನು ನಂಬಿಗಸ್ತನು. ನಿನ್ನನ್ನು ಕರ್ತನ ಬೋಧಕನಾಗಿ ಕರೆದ ಆತನು ನಂಬಿಗಸ್ತನು. ನಿನ್ನನ್ನು ಕರ್ತನ ಸ್ವಾರ್ಥಿಗಳಾಗಿ ಕರೆದ ಆತನು ನಂಬಿಗಸ್ತನು. ನಿನ್ನನ್ನು ಅಪೊಸ್ತಲನಾಗಿ ಕರೆದ ಆತನು ನಂಬಿಗಸ್ತನು. ಹಲ್ಲೆಲೂಯ. ಅದು ಮಾತ್ರ ಅಲ್ಲ, ನಿಮ್ಮ ಜೀವಿತದಲ್ಲಿ ನಿಮ್ಮನ್ನ ಮಾತ್ರ ಅಲ್ಲ, ನಿಮ್ಮನ್ನ ಇಟ್ಟುಕೊಂಡು ನಿಮ್ಮ ಕುಟುಂಬಗಳಲ್ಲಿ ಮಾತ್ರ ಅಲ್ಲ, ನಿಮ್ಮನ್ನ ಇಟ್ಟುಕೊಂಡು ಅನೇಕ ಕುಟುಂಬಗಳಲ್ಲಿ ಸಮಾಧಾನವನ್ನ, ಆಶೀರ್ವಾದವನ್ನ, ಜಯವನ್ನ, ಬಿಡುಗಡೆಯನ್ನ ಕೊಡುವುದಕ್ಕಾಗಿ ಕರೆದಂತ ದೇವರು ನಂಬಿಗಸ್ತನು. ಹಲ್ಲೆಲೂಯ. ಇನ್ನೂ ಹೇಳ್ತೀನಿ, ಹೇಳಿದ್ರೆ ತಪ್ಪಲ್ಲ. ನಿನ್ನನ್ನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಕರೆದಂತ ದೇವರು ನಂಬಿಗಸ್ತನು. ನಿನ್ನನ್ನು ದೊಡ್ಡ ಅಧಿಕಾರಿಯಾಗಿ ಕರೆದಂತ ದೇವರು ನಂಬಿಗಸ್ತನು. ನಿನ್ನನ್ನು ಒಳ್ಳೆ ಡಾಕ್ಟರ್ ಆಗಿ ಕರೆದಂತ ದೇವರು ನಂಬಿಗಸ್ತನು. ನಿನ್ನನ್ನು ಒಳ್ಳೆ ಇಂಜಿನಿಯರ್ ಆಗಿ ಕರೆದಂತ ದೇವರು ನಂಬಿಗಸ್ತನು. ನಿನ್ನನ್ನು ಶ್ರೀಮಂತನಾಗಿ ಕರೆದಂತ ದೇವರು ನಂಬಿಗಸ್ತನು. ಹಲ್ಲೆಲೂಯ. ನಿನಗೆ ದೀರ್ಘಾಯುಷ್ಯ ಕೊಡುವುದಕ್ಕಾಗಿ ಕರೆದಂತ ದೇವರು ನಂಬಿಗಸ್ತನು. ನಿನ್ನನ್ನು ನೀತಿವಂತನಾಗಿ ಕರೆದಂತ ದೇವರು ನಂಬಿಗಸ್ತನು. ಯಾವ ಉದ್ದೇಶದ ಮೇರೆಗೆ ದೇವರು ನಿನ್ನನ್ನು ಕರೆದಾರೋ ಆ ಉದ್ದೇಶಗಳನ್ನು ಸಾಧಿಸುವುದಿಗೆ, ಆ ಉದ್ದೇಶದಲ್ಲಿ ತನ್ನ ಕಾರ್ಯಗಳನ್ನು ಸಾಧಿಸುವುದಿಗೆ ದೇವರು ನಂಬಿಗಸ್ತನಾಗಿದ್ದಾನೆ. ಈ ಭೂಮಿಯಲ್ಲಿ ಹುಟ್ಟುವಂತಹ ಪ್ರತಿಯೊಂದು ಮಗು ಕೂಡ ದೇವರ ಉದ್ದೇಶ ಇಲ್ಲದೆ ಹುಟ್ಟಲಿಲ್ಲ. ಈ ಭೂಮಿಯಲ್ಲಿ ಇರುವಂತಹ ಪ್ರತಿಯೊಂದು ಮಗು ಮೇಲೆಯೂ ದೇವರ ಉದ್ದೇಶ ಇದೆ. ಆತನು ತನ್ನ ಉದ್ದೇಶವನ್ನ, ತನ್ನ ಚಿತ್ತವನ್ನ, ತನ್ನ ದರ್ಶನವನ್ನ ಒಬ್ಬೊಬ್ಬರಲ್ಲಿ ಇಟ್ಟೇ ದೇವರು ಅವರನ್ನ ಸೃಷ್ಟಿಸಿದರು. ಎಕ್ಸಾಂಪಲ್ ಹೇಳುತ್ತೇನೆ. ಬಯೋಮೆಟ್ರಿಕ್ ಗೊತ್ತು ನಿಮಗೆ, ತಂಬು ಕೊಡುತ್ತಾರೆ ಐತಿ. ನಿಮ್ಮ ತಂಬು ಯಾರು ಕೊಡ್ತಾರ ಅವರು ಒಬ್ಬರಿಗೆ ಮಾತ್ರ ಆ ತಂಬು ಇರ್ತದೆ ಹೊರತು ಅವ್ರನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಆ ತಂಬಲ್ಲಿ ಇರುವಂಥ ಕಾರ್ಯಗಳು ಇರುವುದಿಲ್ಲ. ಹೌದಲ್ವಾ? ನಾನು ಕರೆಕ್ಟಾಗಿ ಹೇಳ್ತೀನಿ ಇಲ್ಲ, ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಬಯೋಮೆಟ್ರಿಕ್ ಕೊಡ್ತಾ ಇದ್ದೀರಾ. ಇಡೀ ಜಗತ್ತಲ್ಲಿ ಕೋಟಿ 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 ಗಟ್ಟಲೆ ಜನ ಇದ್ದಾರೆ. ಬಟ್ ನಿಮ್ಮ ತಂಬು ಇನ್ನೊಂದು ವ್ಯಕ್ತಿಯ ಸಂಗಡ ಮ್ಯಾಚ್ ಆಗೋದೇ ಇಲ್ಲ. ಯಾಕೆ? ನಿನ್ನ ತಂದೆ ತಂಬು ನಿನ್ನ ತಂಬು ಒಂದಾಗಿರುವುದಿಲ್ಲ. ನಿನ್ನ ತಾಯಿದು ನಿಂದು ಒಂದಾಗಿ ಇರುವುದಿಲ್ಲ. ನಿನ್ನ ಸಹೋದರನಿದು ನಿಂದು ಒಂದಾಗಿ ಇರುವುದೇ ಇಲ್ಲ. ಹಾಗಾದರೆ ದೇವರು ಒಬ್ಬೊಬ್ಬರ ವ್ಯಕ್ತಿಯನ್ನು ಕೂಡ ಆತನ ಉದ್ದೇಶವನ್ನು ಇಟ್ಟುಕೊಂಡೇ ಈ ಜಗತ್ತಲ್ಲಿ ಸೃಷ್ಟಿ ಮಾಡಿದನು.
ಹಲ್ಲೆಲೂಯಾ. ಮಗನೇ ಮಗಳೇ, ಒಂದು ವ್ಯಕ್ತಿಯ ಜೀವಿತದಲ್ಲಿ ಆತನ ಉದ್ದೇಶ ಉನ್ನತವಾದದು, ಆತನ ಉದ್ದೇಶ ಮಹಿಮೆಯಾದದು, ಆತನ ಉದ್ದೇಶ ಘನತೆಗೆ ಯೋಗ್ಯವಾದದು, ಆತನ ಉದ್ದೇಶ ಜಯಿಸುವಂಥದ್ದು, ಆತನ ಉದ್ದೇಶ. ದೇವರ ವಾಕ್ಯ ಹೇಳುತ್ತದೆ, ನಾನು ಏನಕ್ಕೋಸ್ಕರ ಈ ಭೂಮಿಗೆ ಬಂದೆ, ನಿನಗೆ ಜೀವ ಇರಬೇಕಂತಲೂ, ನಿನ್ನಲ್ಲಿ ಇರುವಂತ ಜೀವವು ಪರಿಪೂರ್ಣವಾಗಬೇಕೆಂದಲೂ ನಾನು ಈ ಭೂಮಿಗೆ ಇಳಿದು ಬಂದೇನೆ. ನಿನ್ನನ್ನು ನನ್ನನ್ನು ದೇವರು ಏನಕ್ಕೆ ಸೃಷ್ಟಿ ಮಾಡಿದ್ದಾರೆ? ನಿನ್ನಲ್ಲಿ ನನ್ನಲ್ಲಿ ಜೀವವನ್ನ ಉಂಟು ಮಾಡುವುದಿಗೆ. ಅದು ನಿನ್ನೆ ಇತ್ತು, ಮೊನ್ನೆ ಇತ್ತು, ಇವತ್ತು ಇಲ್ಲ ಅಂತ ಹೇಳುವುದಕ್ಕಲ್ಲ. ನಿತ್ಯ ಕಾಲವಾಗಿ ನಿನ್ನಲ್ಲಿ ನನ್ನಲ್ಲಿ ಆತನ ಜೀವವನ್ನ ಪರಿಪೂರ್ಣಪಡಿಸುವುದಾಗಿ ದೇವರು ನಮ್ಮನ್ನು ಕರೆದಾನೆ. ಹಲ್ಲೆಲೂಯಾ. ಆದರೆ ಆತನ ಕರೆಯುವಿಕೆಗೆ ಯಾರೆಲ್ಲ ತನ್ನನ್ನು ಒಪ್ಪಿಸಿಕೊಟ್ಟಿದರೋ ಅವರ ಜೀವಿತದಲ್ಲಿ ತಾನು ಕರೆದಂತ ಕಾರ್ಯವನ್ನ ದೇವರು ಸಾಧಿಸಿದ್ದಾರೆ. ಹಲ್ಲೆಲೂಯಾ. ಸತ್ಯ ವೇದವನ್ನು ಓದಿ ನೋಡಿದ್ರೆ ಎಬ್ರೆಯ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ಎಷ್ಟು ಸಾಕ್ಷಿ ಬೇಕು ನಿನಗೆ, ಎಷ್ಟು ಸಾಕ್ಷಿ ಬೇಕು? ಮೇಘದ ಹಾಗೆ ಅಷ್ಟು ಸಾಕ್ಷಿ ಅವರನ್ನ ನಾನು ಇಟ್ಟಿದ್ದೇನೆ. ನಾನು ಅವರ ಜೀವಿತದಲ್ಲಿ ಕರೆದಂತ ಕರೆಯುವಿಕೆಗೆ ತಕ್ಕಂತೆ ಅವರ ಜೀವನದಲ್ಲಿ ಕಾರ್ಯಗಳನ್ನ ಸಾಧಿಸಿದ್ದೀನಿ ಎಂಬುದಾಗಿ ಅನೇಕ ಸಾಕ್ಷಿಗಳನ್ನ ಇಟ್ಟಿದ್ದೇನೆ. ಪರಿಶುದ್ಧ ಒಂದರ ಕಾರ್ಯಗಳನ್ನ ನೋಡುವಾಗ ಅಬ್ರಹಾಮನ ದೇವರು ಕರೆಯುತ್ತಾ ಇದ್ದಾರೆ. ನಿಮಗೆಲ್ಲರಿಗೆ ಗೊತ್ತು, ಆದಿಕಾಂಡ 12ನೇ ಅಧ್ಯಾಯ 1ನೇ ವಾಕ್ಯದಿಂದ 6ನೇ ವಾಕ್ಯ ತನಕ ದೇವರು ಕರೆಯುವುದಕ್ಕೆ ಮುಂಚೆ ಆ ವ್ಯಕ್ತಿ ಹೇಗಿದ್ದಾನೆ? ಬಂಚೆಯಾಗಿದ್ದಾನೆ. ಅವನ ಜೀವನದಲ್ಲಿ 75 ವಯಸ್ಸು ತನಕ ಒಂದು ಮಗುವಿಲ್ಲ. ಎಂಟಿಯಾಗಿ ಇರುವಂತ ವ್ಯಕ್ತಿಯನ್ನ ದೇವರು ಕರೀತಾ ಇದ್ದಾರೆ. ಮಕ್ಕಳೇ ಇಲ್ವಲ್ಲ? ಅಬ್ರಹಾಮೇ, ನಾನು ನಿನ್ನನ್ನು ಕರೆಯುತ್ತೇನೆ. ಒಂದು ವೇಳೆ ನನ್ನ ಕರೆಯುವಿಕೆಯನ್ನ, ನನ್ನ ಕರೆಯನ್ನ ನೀನು ಅಕ್ಸೆಪ್ಟ್ ಮಾಡುವುದಾದ್ರೆ ಆಕಾಶವನ್ನ ನೋಡು, ನಕ್ಷತ್ರಗಳನ್ನ ನೀ ಎಣಿಸು ನೋಡೋಣ. ಇಲ್ಲಿ ಸಮುದ್ರದಲ್ಲಿ ಹೋಗಿ ಆ ಸಮುದ್ರದಲ್ಲಿ ಇರುವಂತ ಆ ಉಸುಕನ್ನ ನೀ ಎಣಿಸು ನೋಡೋಣ. 75 ವಯಸ್ಸಲ್ಲಿ ನನಗೆ ಎಲ್ಲ ಸತ್ವ ಇತ್ತು. 75 ವಯಸ್ಸಲ್ಲಿ ನನ್ನ ಜೀವನದಲ್ಲಿ ಇನ್ನು ಮುಂದೆ ಯಾವ ನಿರೀಕ್ಷೆ ಇಲ್ಲ ಎಂಬುದಾಗಿ ಇರುವಂತ ವ್ಯಕ್ತಿಯೇ ನಿನ್ನನ್ನು ನಾನು ಕರೆಯುವಾಗ ನಿನ್ನನ್ನು ಸಾಮಾನ್ಯವಾಗಿ ಅಲ್ಲ, ಇಡೀ ಜಗತ್ತಲ್ಲಿ ದೇವರನ್ನ ನಂಬುವಂತ ಎಲ್ಲ ಸಂತಾನಕ್ಕೂ ನೀನೇ ತಂದೆಯಾಗಿ ಇರುವಂತ ಬಾಧ್ಯತೆಯನ್ನ ಕೊಡುತ್ತೇನೆ ಬಾ ಎಂಬುದಾಗಿ ದೇವರು ಕರೆದನು. ಆದರೆ ಅಬ್ರಹಾಮನು ಕರೆಯುವಿಕೆಗೆ ಬಂದಾನ, ಬರಲಿಲ್ವಾ? ನೀವೇ ಹೇಳಬೇಕು. ಕರೆಯುವಿಕೆಗೆ ಬಂದಾನ, ಬರಲಿಲ್ವಾ? ಬಂದನು. ಹಲ್ಲೆಲೂಯಾ. ದೊಡ್ಡವರೆಲ್ಲ ಹೇಳೋದಿಲ್ಲ, ಹೇಳಿದ್ರೆ ಬಾಯಲ್ಲಿ ಇರುವಂತ ಹಳ್ಳಿಗಳೆಲ್ಲ ಉದುರೋಗ್ಬಿಡ್ತಾವ. ಹಲ್ಲೆಲೂಯಾ. ಸತ್ಯ ವೇದ ಗೊತ್ತಿದ್ರೆ ಹೇಳ್ರಿ. ಹಲ್ಲೆಲೂಯಾ. ಕರೆಯುವಿಕೆ ದೇವರಿದು. ಆದ್ರೆ ಕರೆದ ಆತನ ಕರೆಯುವಿಕೆಗೆ ಸಮರ್ಪಣೆ ನಿಂದು ನಂದು. ಹಲ್ಲೆಲೂಯಾ. ಕರೆದ ಆತನ ಕಾರ್ಯವನ್ನ ಸಾಧಿಸುತ್ತಾನೆ. ಬಟ್ ಆತನ ಕಾರ್ಯಗಳನ್ನ ನಡೆಸುವುದಕ್ಕೆ, ನಿನ್ನಲ್ಲಿ ನನ್ನಲ್ಲಿ ಜಯವನ್ನ ಕೊಡುವುದಕ್ಕೆ, ನಿಮ್ಮಲ್ಲಿ ನನ್ನಲ್ಲಿ ದೇವರ ಆಶೀರ್ವಾದವನ್ನ ದೇವರು ನನಗೆ ನಿನಗೆ ತರುವುದಕ್ಕೆ, ನಿಮ್ಮನ್ನು ನನ್ನನ್ನು ಜಯಶಾಲಿಯಾಗಿಯೇ ದೇವರು ನಿಲ್ಲಿಸುವುದಕ್ಕೆ, ಈ ಭೂಮಿಯಲ್ಲಿ 100ಕ್ಕೆ 100ರಷ್ಟು ಆಶೀರ್ವದಿಸಿ ಪರಲೋಕದ ನಿತ್ಯ ಜೀವಿತದಲ್ಲಿ ಪರಲೋಕದಲ್ಲಿ ನಿಮ್ಮನ್ನು ನನ್ನನ್ನು ಸೇರಿಸುವುದಕ್ಕೆ ದೇವರು ಕರೆಯುತ್ತಾನೆ. ಹಲ್ಲೆಲೂಯಾ. ನೀವು ಸಾಧಾರಣ ವ್ಯಕ್ತಿಯಾಗಿಲ್ಲ, ದೇವ ಮನುಷ್ಯನಾಗಿ, ದೇವ ಮನುಷ್ಯಾಗಿ. ನೋಡಿ, ನಾನು ಸಾಧಾರಣ ಮನುಷ್ಯನಾಗಿದ್ದರೂ ಕೂಡ ನಾನು ಹಳ್ಳಿಗಳಿಗೆ ಹೋಗುವಾಗ ಅನ್ಯರು ಕೂಡ, ಕ್ರೈಸ್ತರಲ್ಲದವರು ಕೂಡ ನಾನು ದೇವರ ಮನುಷ್ಯರು ಎಂಬುದಾದ ಆ ಸ್ಥಾನಕ್ಕೋಸ್ಕರ ದೊಡ್ಡ ದೊಡ್ಡ ವಯಸ್ಸಾದವರು ಕಾಲು ಬೀಳಬಾರದು, ಅವ್ರಿಗೆ ಗೊತ್ತಿಲ್ಲ, ಕಾಲು ಬೀಳುತ್ತಾರೆ, ನಮಸ್ಕಾರ ಮಾಡುತ್ತಾರೆ. ಯಾಕಪ್ಪ? ನಾನು ವಯಸ್ಸಲ್ಲಿ ಸಣ್ಣವನು, ಇವರಿಗೆ ನಾನು ಯಾವ ರೀತಿಯಾದ
ಗುಣಾಧೀಶಗಳು ಉಳ್ಳವನು, ನನ್ನ ಕ್ಯಾರೆಕ್ಟರ್ ಏನು ಗೊತ್ತಿಲ್ಲ, ಆದರೆ ನನಗೆ ಯಾಕೆ ಇಷ್ಟು ಗೌರವ? ಕಾರಣ ಗೊತ್ತಾ? ನಾನು ಸಾಧಾರಣವಾದ ಮನುಷ್ಯನಲ್ಲ, ನಾನು ದೇವ ಮನುಷ್ಯನು. ಹಲ್ಲೆಲೂಯ. ಸೊ ಕರುವಿಕೆ ನನ್ನನ್ನು ಸಾಧಾರಣವಾದ ಮನುಷ್ಯನಾಗಿ ಅಲ್ಲ, ದೇವ ಮನುಷ್ಯಾಗಿ ಬದಲಾಯಿಸುತ್ತದೆ. ಕರಗಳ ತಟ್ಟು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಗೆಯೇ ಮೋಶೆ ಎಂಬುದಾದ ಒಬ್ಬ ವ್ಯಕ್ತಿ, ಅವನು ಹುಟ್ಟಿದಂತ ಕೆಲವಂತ ತಿಂಗಳಿಂದಲೇ ಅರಣ್ಮನೆಯಲ್ಲಿ ಬೆಳೆಯುತ್ತಾ ಇದ್ದಾನೆ. ಐಗುಪ್ತ ದೇಶ ಇವತ್ತು ಇದೆ, ಕಥೆ ಬಿಡ್ತಾ ಇಲ್ಲ. ಯಾವನೋ ಒಬ್ಬನು ಮರದ ಕೆಳಗಡೆ ಕೂತ್ಕೊಂಡು ಬರೆದಂತ ಕಥೆಯನ್ನ ನಂಬ್ತಾರೆ. ಚರಿತ್ರೆ ಸತ್ಯ ನಂಬುವುದಕ್ಕೆ ಕಿವಿ ಇಲ್ಲ. ಸತ್ಯವೇದ ಹೇಳುತ್ತದೆ, ಮೋಶೆ ಎಂಬುದಾದ ವ್ಯಕ್ತಿ ಹುಟ್ಟಿದಂತ ಕೆಲವಂತ ತಿಂಗಳಿಂದ ಎಲ್ಲಿ ಬೆಳೀತಾ ಇದ್ದಾನೆ? ಅರಣ್ಮನೆಯಲ್ಲಿ, ಐಗುಪ್ತ ದೇಶದ ಅರಣ್ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ಬೆಳೆಯುತ್ತಾ ಇದ್ದಾನೆ. ಹೇಗೆ ಬೆಳೀತಾನೆ? ರಾಜಕುಮಾರನಾಗಿ, ಒಳ್ಳೆ ವಿದ್ಯಾವಂತನಾಗಿ, ಒಳ್ಳೆ ಪರಾಕ್ರಮಿಯಾಗಿ, ಒಳ್ಳೆ ಯುದ್ಧ ವೀರನಾಗಿ, ಯಾವುದಕ್ಕೂ ಕೊರತೆ ಇಲ್ಲದೆ ಬೆಳೆಯುತ್ತಾ ಇದ್ದಾನೆ. ಈ ರೀತಿಯಾಗಿ ಅವನು ಬೆಳೆಯುತ್ತಾ ಇರುವಾಗ ವಯಸ್ಸು 40 ವಯಸ್ಸು ಬಂದಾಗ ಅವನಿಗೆ ಗೊತ್ತಾಗುತ್ತೆ, ನಾನೇ ರಕ್ಷಕನೇ ಏನು, ನನ್ನಿಂದಲೇ ಈ ಜನಾಂಗಗಳಿಗೆ ರಕ್ಷಣೆ ಎಂಬುದಾಗಿ ತನ್ನನ್ನ ರಕ್ಷಕನಾಗಿ ತಿಳಿದುಕೊಂಡು ಏನ್ ಮಾಡ್ತಾನೆ? ರಕ್ಷಣೆ ತನ್ನ ಜನರಿಗೆ ಕೊಡುವುದಕ್ಕಾಗಿ ದೇವ ದರ್ಶನ ಗೊತ್ತಿಲ್ಲದೆ, ದೇವ ಚಿತ್ತವು ಗೊತ್ತಿಲ್ಲದೆ ಹೋಗಿ ಕೊಲೆ ಮಾಡುತ್ತಾನೆ. ಏನ್ ಮಾಡ್ತಾನೆ? ಅಷ್ಟು ಸಿಟ್ಟುಳ್ಳ ಮನುಷ್ಯ. ಅರಣ್ಮನೆಯಲ್ಲೇ ಬೆಳೆದವನಲ್ಲ, ಏನು ಕೊರತೆ ಇಲ್ಲದೆ ಬೆಳೆದವನು. ಆದರೆ ಮನುಷ್ಯ ಬಹಳ ಸಿಟ್ಟಲ್ಲಿ ಎಲ್ಲಿ ಮಟ್ಟಿಗೆ ಸಿಟ್ಟು ಅಂದ್ರೆ ಕೊಲೆ ಮಾಡುವಷ್ಟು ಅವನಿಗೆ ಸಿಟ್ಟು. 40 ವಯಸ್ಸಲ್ಲಿ ಇವನು ಕೊಲೆ ಮಾಡಿ ನಾನು ಎಲ್ಲವನ್ನು ಮಾಡುತ್ತೀನಿ ಎಂಬುದಾಗಿ ಅವನು ಸಿಟ್ಟನ್ನ ತೋರಿಸಿಕೊಟ್ಟಾಗ ಸಿಕ್ಕಿದೆ ಹೆಂಗ್ ಗೊತ್ತಾ? ಅರಣ್ಮನೆಯಲ್ಲಿ ಬಾಳುತ್ತಾ ಇದ್ದವನು ಈಗ ಹೋಗಿ ಮೀರಿಯಾಮ್ ದೇಶದಲ್ಲಿ ಆಡು ಮೇಯಿಸ್ತಾನ. ಏನ್ ಮಾಡ್ತಾನ? ಅರಣ್ಮನೆ ಬಿಟ್ಟು ಆಡು ಮೇಯಿಸ್ತಾನ. ಇವನ್ ಮೋರಿಯ ಬೆಟ್ಟದಲ್ಲಿ ಆಡು ಮೇಯಿಸ್ತಾ ಇದ್ದಾಗ ದೇವರು ಇವನಿಗೆ ದರ್ಶನ ಕೊಡ್ತಾರೆ. ಎಷ್ಟು ವಯಸ್ಸಲ್ಲಿ? 80 ವಯಸ್ಸಲ್ಲಿ. 40 ವಯಸ್ಸಲ್ಲಿ ಇವನಿಗೆ ಶಕ್ತಿ ಇತ್ತು, ಬುಷ್ಟಿ ಇತ್ತು, ಬಲ ಇತ್ತು, ಅಧಿಕಾರ ಇತ್ತು. ಅವನು ಅನ್ಕೊಂಡ ನನ್ನಿಂದ ಎಲ್ಲವೂ ಆಗ್ತದೆ ಅಂತ. ಈಗ ವಯಸ್ಸು 80, ಏನ್ ಮಾಡ್ತಾ ಇದ್ದಾನೆ? ಆಡು ಮೇಯಿಸ್ತಾನ. ಈಗ ನಿರೀಕ್ಷೆ ಎಲ್ಲ ಹೊಂಡೋಯ್ತು. ಅನ್ಯ ದೇಶದಲ್ಲಿ ಆಡು ಮೇಯಿಸುವ ಒಂದು ವ್ಯಕ್ತಿ. ಈಗ ದೇವರು ಆ ಮುಳ್ಳು ಗಿಡದಲ್ಲಿ ಅವನಿಗೆ ದರ್ಶನ ಆಗ್ತಾ ಇದ್ರೆ, ಅಲ್ಲಿ ಒಂದು ಬೆಂಕಿ ಮುಳ್ಳು ಗಿಡದಲ್ಲಿ ಉಳಿತಾ ಇದೆ, ಅದರ ಮುಳ್ಳು ಗಿಡ ಸುಟ್ಟು ಹೋಗಲಿಲ್ಲ. ಆ ದರ್ಶನವನ್ನ ಕಂಡು ದೇವರು ಅವನನ್ನ ಕರೀತಾ ಇದ್ದಾರೆ. ಅವನಂತಾನೆ, ದೇವರೇ ಎಲ್ಲ ಹೋಯ್ತ, ದೇವರೇ ಬಲ ಹೋಯ್ತು, ಶಕ್ತಿ ಹೋಯ್ತು, ವಯಸ್ಸು 80 ಆಗುತ್ತೆ, ಇನ್ನು ಮೇಲೆ ನನ್ನಿಂದ ಏನು ಆಗಲ್ಲ. ಇನ್ನೊಂದು ಟಿಪ್ಸ್ ನಿಮಗೆ ಕೊಡಲ್ಲ. ಯಾವಾಗ ನೀನು ನಿನ್ನ ಕುಟುಂಬವನ್ನು ನಡೆಸ್ತೀನಿ ಅಂತ ಹೇಳ್ತೀಯೋ, ಯಾವಾಗ ನಿನ್ನ ಶಕ್ತಿಯಲ್ಲಿ ಓದುತ್ತೀನಿ ಅಂತ ಹೇಳ್ತೀಯೋ, ಯಾವಾಗ ನಿನ್ನ ಶಕ್ತಿಯಲ್ಲಿ ಇದೆಲ್ಲ ನಾನು ಮಾಡಿಬಿಡ್ತೀನಿ, ನನಗೆ ಹಣ ಬಲ ಇದೆ, ಮನುಷ್ಯರ ಬಲ ಇದೆ, ಭುಜ ಬಲ ಇದೆ, ಬುದ್ಧಿಯ ಬಲ ಇದೆ, ಇದೆಲ್ಲ ನಾನು ಮಾಡಿಬಿಡ್ತೀನಿ, ಇದೆಲ್ಲ ನಾನು ನಡೆಸ್ಬಿಡ್ತೀನಿ ಅಂತ ನೀನು ಹೇಳುವಂತ ದಿನ ತನಕ ದೇವರ ಬಲವನ್ನ ನೀವು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯ. ಕೆಲವೊಂದು ವ್ಯಕ್ತಿ ಹೇಳಿ ಹೋಗಿದ್ರು, ಏನಂತ ಹೇಳಿ ಹೋಗಿದ್ರು ಗೊತ್ತಾ? ದೇವರು ಏನ್ ಮಾಡ್ತಾರೆ ಪಾಪ, ಸುಮ್ಮನೆ ದೇವರಂದ್ರೆ ನಾವು ನಮ್ಮ ಬುದ್ಧಿಯನ್ನ, ನಮ್ಮ ಶಕ್ತಿಯನ್ನ ಉಪಯೋಗ ಪಡಿಸಬೇಕಲ್ಲ ಅಂತ ಹೇಳಿದಂತ ಅಣ್ಣಾಕ್ಕಳು ಉಂಟು. ಅವರ ಮೇಲೆ ಸಿಟ್ಟಿಂದ ಮಾತಾಡ್ತಾ ಇಲ್ಲ, ಬಟ್ ಅವರ ಸ್ಥಾನ ಮಾನ ಎಲ್ಲ ಕಳೆದುಕೊಂಡು ಅವರ ಜೀವನದಲ್ಲಿ ನನ್ನಿಂದ ಏನು ಸಾಧ್ಯ ಇಲ್ಲ ಅಂತ ಹೇಳುವಷ್ಟು ಅವರ ಜೀವಿತದಲ್ಲಿ ಕೆಟ್ಟ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಕೆಲವರು ಮದುವೆ ಆಗುವುದಕ್ಕೆ ಮುಂಚೆ ಹೇಳ್ತಾರೆ, ನಾನು ಯವನಸ್ಥನು, ಯಾರಿಗೆ ಏನಾದ್ರೂ ಏನೈತಿ, ನಾನು ಎಲ್ಲಿ ಬೇಕಾದ್ರೂ ಮಲ್ತೀನಿ, ಎಲ್ಲಿ ಬೇಕಾದ್ರೂ ಇರ್ತೀನಿ. ಅವಾಗ ಕೆಲಸ ಸಿಕ್ಕಿದ್ರೆ ನಡೀತದೆ, ಸಿಕ್ಕದಿದ್ರು ನಡೀತದೆ.
ಆದ್ರೆ ಮದುವೆ ಆದ ನಂತರ ಈಗ ಹೇಳ್ತಾನೆ ನಾನು ಫ್ಯಾಮಿಲಿ ಮ್ಯಾನ್, ಈಗ ನಾನು ತಾನೇ ನನ್ನ ಕುಟುಂಬವನ್ನ ನೋಡ್ಬೇಕು. ಹೌದಾ? ನೋಡ್ರಿ ಸಾರ್, ನೀವು ನಿಮ್ಮ ಕುಟುಂಬವನ್ನ ನೋಡ್ಬಿಡ್ರಿ ಸಾರ್. ಮೇಡಮ್, ನೀವು ನಿಮ್ಮ ಕುಟುಂಬವನ್ನ ನೋಡ್ಬಿಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಅಯ್ಯ, ಕರದಾತನು ನಂಬಿಗಸ್ತ, ನಿನ್ನಲ್ಲಿ ಕಾರ್ಯವನ್ನು ಸಾಧಿಸುವುದಕ್ಕೆ ಆತನ ಒಬ್ಬನಿಗೆ ಶಕ್ತಿ ಉಂಟು. ವಿಶ್ವಾಸಿ ಆಗುವುದಕ್ಕೆ ಮುಂಚೆ ಆರಂಭ ದಿನಗಳಲ್ಲಿ ಭಯಂಕರ ಉರುಪಿರುತ್ತದೆ. ಕಟ್ಟಡಗಾಗಿ ತನ್ನನ್ನು ದೀನನಾಗಿ ಒಪ್ಪಿಸಿಕೊಡ್ತಾನೆ. ವಿಶ್ವಾಸಿ ಆದ ನಂತರ ಇನ್ನೂ ದೀನನಾಗಿ ಒಪ್ಪಿಸಿಕೊಡ್ತಾನೆ. ಅದೇ ಅವನಿಗೆ ಸೇವೆ ಸಿಕ್ಕಿದ್ರೆ, ಸೇವೆಯಲ್ಲಿ ಮುಂದೆ ಬೆಳೆದ್ರೆ, ನನ್ನ ಸೇವೆ, ನನ್ನ ಜನ ನಾನೇ ನಡೆಸಬೇಕು. ಎಲ್ಲಿಂದ ನಡೆಸ್ತಿ? ಎಲ್ಲಿಂದ ನಡೆಸಕ್ಕಾಗುತ್ತೆ? ಹಂಗೆ ಹೇಳಿದ ಮೋಸೆ, ನನ್ನ ಜನ ನಾನೇ ರಕ್ಷಕ, ನಾನೇ ಮಾಡ್ತೀನಿ. ಮಾಡ್ತೀನಿ ಅಂದವ, ಮಾಡಕ್ಕಾಗಲಿಲ್ಲ. ಬಟ್ ಅಪ್ಪ ಸಿಟ್ಟು ಉಳ್ಳವನನ್ನ, ಕೊಲೆಗಾರನನ್ನ ಈಗ ಕರೀತಾರೆ. ಕರೆಯುವಾಗ ಅವನು ಹೇಳಿದಂತ ಮಾತು ಯಾವ ಬಲ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಬಲವನ್ನ ನಂಬಿ ನಾನು ನಿನ್ನನ್ನು ಕರೆಯುತ್ತಾ ಇಲ್ಲ, ನನ್ನ ಬಲವನ್ನ ನಿನ್ನಲ್ಲಿ ಇಟ್ಟು ನಿನ್ನನ್ನು ಕರೀತಾ ಇದ್ದೀನಿ. ಈ ಸಿಟ್ಟುಳ್ಳ ಮನುಷ್ಯನ್ ಯಾರಾಗಿ ಆಗಿದೆ ಗೊತ್ತಾ? ದೇವರ ಕರಿವಿಕೆ ನೋಡ್ರಿ, ಆಶ್ಚರ್ಯವಾದದು. ಈ ಸಿಟ್ಟುಳ್ಳ ಮನುಷ್ಯನು ಹೇಗೆ ದೇವರು ಬದಲಾಯಿಸಿದ್ರು ಅಂದ್ರೆ, ಅರಣ್ಯಕಾಂಡ 12ನೇ ಅಧ್ಯಾಯ 3ನೇ ವಾಕ್ಯವನ್ನು ಗಮನಿಸೋಣ. ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಎಲ್ಲಾ ಮನುಷ್ಯರಿಗಿಂತಲೂ ಕರಗಳ ತೆಟ್ಟು ಹೇಗಿದ್ದ? ಕೊಲೆ ಮಾಡುವಷ್ಟು ಸಿಟ್ಟುಳ್ಳ ಮನುಷ್ಯನು ದೇವರ ಕರುವಿಗೆ ಬಂದ ನಂತರ ಭೂಮಿಯಲ್ಲಿ ಇರುವಂತ ಎಲ್ಲಾ ಮನುಷ್ಯನಿಗಿಂತ ಸಾತ್ವಿಕ. ಆದರೆ ಒಂದು ತಿಳ್ಕೋಬೇಕು, ಇವನು ಬಲಶಾಲಿಯಾಗಿ ತನ್ನನ್ನು ತೋರಿಸಿಕೊಳ್ಳುವಾಗ ಕೆಲವರು ಹೇಳ್ತಾರೆ, ಯಪ್ಪ ಆ ಮನುಷ್ಯನ ಹತ್ರ ಮಾತಾಡಕ್ಕಾಗುದಿಲ್ಲ, ಭಯಂಕರ ಸಿಟ್ಟು. ಆ ಮನುಷ್ಯ ಹತ್ರ ಮಾತಾಡಕ್ಕಾಗುದಿಲ್ಲ, ಭಯಂಕರ ಸಿಟ್ಟು. ಆ ಭಾಷೆ ಹತ್ರ ಮಾತಾಡಕ್ಕಾಗುದಿಲ್ಲ, ಭಯಂಕರ ಸಿಟ್ಟು. ಹಿಂಗೆಲ್ಲ ಜನರು ಹೇಳಿಕೊಂಡು ಕೊನೆ ಇಲ್ಲಿ ಕಾಲರೆಲ್ಲ ಮೇಲಕ್ಕೆ ಹೋಗ್ತೇವೆ. ಹೌದು, ನನಗೆ ಎದರ್ತಾವ್ರೆ ಎಲ್ಲಿಂದ ಎದರ್ತಾವ್ರೆ? ಸಿಟ್ಟು ಅರಣ್ಮನೆಯಲ್ಲಿ ಇದ್ದವನೆಲ್ಲ ಎಲ್ಲಿ ಕರ್ಕೊಂಡು ಹೋಗಿತ್ತು? ಆಡು ಮೇಯಿಸೋದಿಗೆ. ಈಗ ದೇವರು ಕರೀತಾ ಇದ್ದಾರೆ, ಕೋಪಿಷ್ಟನನ್ನ ಸಾತ್ವಿಕನಾಗಿ ಬದಲಾಯಿಸೋದಿಗೆ. ಅವನು ಸಾತ್ವಿಕನಾದ ನಂತರ ಏನಾಯ್ತು ಗೊತ್ತಾ? ಸಾತ್ವಿಕನಾದ ನಂತರ ಅರಸರು, ರಾಜ್ಯಗಳು ಮೋಸೆಯನ್ನ ಕಂಡ್ರೆ ನಡುಗುತ್ತಾ ಇದೆ. ಹಲ್ಲೆಲೂಯ. ಸಾತ್ವಿಕನಾಗಿದ್ದ ನಂತರ ಏನ್ ನಡೀತಾ ಇದೆ? ಫರೋಹನನ್ನು ನಡುಗ್ತಾ ಇದ್ದಾನೆ, ಮೋವಾಬಿಯನ್ನು ನಡುಗುತ್ತಾ ಇದ್ದಾನೆ. ಎಲ್ಲ ದೇಶದವರು ಅಲ್ಲಿ ಮೋಸೆ ತನ್ನ ಜನಾಂಗಗಳೊಂದಿಗೆ ಬರುವಾಗ ಅವರ ಕಾಲುಗಳು ನಡುಗುತ್ತವೆ. ಅದು ಮಾತ್ರ ಅಲ್ಲ, ಕೋಪಿಷ್ಠನು ಸ್ಥಾನವನ್ನು ಕಳೆದುಕೊಂಡ ಸಾತ್ವಿಕನು ಒಂದಲ್ಲ, ಎರಡಲ್ಲ, 100 ಅಲ್ಲ, 1000 ಅಲ್ಲ, 20 ಲಕ್ಷದ ಜನರ ಮೇಲೆ ಅಧಿಕಾರಿಯಾಗಿ, ನಾಯಕನಾಗಿ, ದೇವರನ್ನ ಮುಖಾಗಿ ಧರಿಸಿಸುವಂತ ದೇವ ಮನುಷ್ಯನಾಗಿ, ದೇವರಿಂದ ಹೊಂದಿದಂತ ದೈವತ್ವಗಳನ್ನ ಮನುಷ್ಯರಿಗೆ ನುಡಿಯುವಂತ ದೇವರ ಪ್ರವಾದಿಯಾಗಿ, ದೇವರ ಹೃದಯಕ್ಕೆ ಮೆಚ್ಚುಗೆಯಾಗಿ, ದೇವರು ಪ್ರೀತಿಸಿ ಎಷ್ಟು ಮಟ್ಟಿಗೆ ಪ್ರೀತಿ ಅಂದ್ರೆ, ಅವನ ಒಡ ಹುಟ್ಟಿದವರು ಅವನಿಗೆ ವಿರುದ್ಧವಾಗಿ ಮಾತಾಡಿದಾಗ ದೇವರು ಸಹಿಸಿಕೊಂಡಿಲ್ಲ. ಅವನ ಅಣ್ಣ, ಅವನ ತಂಗಿ ಅವನಿಗೆ ವಿರುದ್ಧವಾಗಿ ಅವನ ಅಕ್ಕ ಮಾತಾಡಿದಾಗ ದೇವರು ಬಂದು ಹೇಳ್ತಾ ಇದ್ದಾರೆ, ಯಾರಂತ ತಿಳ್ಕೊಂಡು ನೀ ಮೋಸೆಯನ್ನ ಹೇಗೆ ಮಾತಾಡ್ತೀನಿ ನನ್ನ ಮನುಷ್ಯನ ಮೇಲೆ?
ನಾನು ಅಭಿಷಕ್ತ ಮಾಡಿದಂತ ಮನುಷ್ಯನಿಗೆ ವಿರುದ್ಧವಾಗಿ ಹೆಂಗ್ ಮಾತಾಡಿದೆ ಎಂಬುದಾಗಿ ಸ್ವಂತ ತಂಗಿಗೆ, ಸ್ವಂತ ಅಕ್ಕನಿಗೆ ಒಡ ಹುಟ್ಟಿದವರನ್ನ ಎದುರಿಸಿ ಆಕೆ ಮೈಯಲ್ಲಿ ಕುಷ್ಠರೋಗ ಬರುವಂತೆ ದೇವರು ಮಾಡ್ಬಿಟ್ರು. ಅಲ್ಲೇಲೂಯಾ. ಕರುವಿಕೆ ಒಬ್ಬ ವ್ಯಕ್ತಿಯನ್ನ ಪ್ರವೀಣನಾಗಿ ಮಾಡುತ್ತದೆ. ಕರುವಿಕೆ ಒಬ್ಬ ವ್ಯಕ್ತಿ, ಸಿಟ್ಟುಳ್ಳ ವ್ಯಕ್ತಿಯನ್ನ ಸಾತ್ವಿಕನಾಗಿ ಮಾಡುತ್ತದೆ. ಕರುವಿಕೆ ಒಬ್ಬನ ಮೇಲೆ ಇರುವಾಗ ಶತ್ರುವಿನ ಗುಂಪುಗಳು ಅವನನ್ನ ಕಂಡ್ರೆ ಅವರ ಕಾಲುಗಳು ನಡುಗುತ್ತೆ. ಹಲ್ಲೆಲೂಯಾ. ಮೋಸೆಯನ್ನು ಕರೆದಾಗ ದೇವರ ಕರುವಿಕೆಗೆ ಅವನು ಒಳಗಾಗುವುದಿಗೆ ಅವನನ್ನು ಪ್ರಿಪೇರ್ ಮಾಡಿದರು. ಅವನು ದೇವರ ಕರುವಿಕೆಯಲ್ಲಿ ನಿಂದ. ಮತ್ತೆ ಆ ಸುವಾರ್ತೆ 5ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದ್ರಿ. ಶಾಂತರು ಧನ್ಯರು, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಅವರು ಭೂಮಿಗೆ ಬಾಧ್ಯರು. ಯಾರು ಭೂಮಿಯನ್ನು ಸ್ವತಂತ್ರಿಸಿಕೊಳ್ಳುತ್ತಾರೆ, ಯಾರು ಭೂಮಿಯನ್ನು ಆಳುತ್ತಾರೆ, ಶಾಂತರು ಧನ್ಯರು. ಮೆಸೇಜ್ ಬೇರೆ ಇದ್ರೂ ಇದು ಅವಶ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರು ನನ್ನ ಏನಕ್ಕೆ ಕರೆದಾನೆ? ನೀನು ಸಿಟ್ಟು ಬಾಳ ಮಾಡ್ತೀಯಲ್ಲ, ನಿನ್ನನ್ನು ಸಾತ್ವಿಕನಾಗಿ ಬದಲಾಯಿಸುವುದಿಗೆ ದೇವರು ಕಲಾರ. ಯಾಕಯ್ಯ ನಾನು ಸಾತ್ವಿಕನಾಗಬೇಕು? ಅವಾಗಲೇ ನೀನು ಕಳೆದುಕೊಂಡಂತ ಸ್ಥಾನ, ಮಾನ, ಬಲ ಎಲ್ಲವೂ ಅವಾಗಲೇ ಹಿಂತಿರುಗಿ ನಿನಗೆ ಬರುತ್ತದೆ. ಸ್ತೋತ್ರ. ಸೊ ನಾನು ಕೆಲವೊಂದು ವ್ಯಕ್ತಿಗಳನ್ನ ನಿಮಗೆ ತೋರಿಸಿಕೊಡುವುದಕ್ಕೆ ಬಯಸುತ್ತೇನೆ. ಯೆರೆಮೀಯ ಕುರಿತಾಗಿ ದೇವರು ಹೇಳುವಾಗ ಯೆರೆಮೀಯನನ್ನು ದೇವರು ಕರೆಯುತ್ತಾರೆ. ಯೆರೆಮೀಯ ಪ್ರವಾದನ ಪುಸ್ತಕ 1ನೇ ಅಧ್ಯಾಯ 4ನೇ ವಾಕ್ಯವನ್ನ ನೀವು ಅಲ್ಲಿ ಗಮನಿಸಿದ್ರೆ ದೇವರು ಅವನಿಗೆ ಹೇಳ್ತಾ ಇದ್ದಾರೆ, ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕೆ ಮುಂಚೆಯೇ ನಾನು ನಿನ್ನನ್ನು ತಿಳಿದಿದ್ದೇನೆ. ಕರಗಳ ದಂಡು. ಯಾವಾಗ? ಗರ್ಭದಲ್ಲಿ, ನಿನ್ನ ತಾಯಿನ ಗರ್ಭದಲ್ಲಿ ನೀ ಇನ್ನೂ ಪಿಂಡವಾಗಿಯೇ ಆಗಲಿಲ್ಲ, ಅದಕ್ಕೆ ಮುಂಚೆಯೇ ನಾನು ನಿನ್ನನ್ನ ಇಸ್ರಾಯೇಲರ ದೇಶದ ಪ್ರವಾದಿ, ದೇವರ ಸತ್ಯವನ್ನ ಹೇಳುವಂತ ಸತ್ಯ ಪ್ರವಾದಿ ಎಂಬುದಾಗಿ ನಾನು ನಿನ್ನನ್ನ ಕರೆದುಕೊಂಡೆ. ಯೆರೆಮೀಯ ಪ್ರವಾದಿಯಾಗಿ ಇದ್ದಾನೆ ಇಲ್ವಾ? ನಿಮಗೆ ಬೈಬಲ್ ಗೊತ್ತು, ಅವ್ರಿಗೆಲ್ಲ ಗೊತ್ತಿಲ್ಲ. ಬೈಬಲ್ ಹೋಗಿ ಓದ್ರಿ. ಯೆರೆಮೀಯ ಪ್ರವಾದಿಯಾಗಿ ಇದ್ದಾನೆ ಇಲ್ವಾ? ಇದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಕರುವಿಕೆಯಲ್ಲಿ ಬಂದನಲ್ವಾ? ಮೊದಲು ಏನ್ ಹೇಳಿದ? ನಾನು ಸಣ್ಣವನು, ನಾನು ಮಾತು ಬಲ್ಲವನಲ್ಲ. ಇವರೆಲ್ಲ ಆಗಲ್ಲ ಅಂತ ಹೇಳಿದವರನ್ನ ಕರೆದಾತನು ನಂಬಿಗಸ್ತನು. ಇವರ ಈ ಕಾರ್ಯದಲ್ಲಿ ತನ್ನ ಕಾರ್ಯಗಳನ್ನು ದೇವರು ಸಾಧಿಸಿದನು. ಹಾಗೆಯೇ ನನ್ನ ಸಹೋದರ, ನನ್ನ ಸಹೋದರಿ, ನನ್ನ ಮಗನೇ, ನನ್ನ ಮಗಳೇ, ನಿಮ್ಮನ್ನ ಕರೆದ ಆತನು ನಂಬಿಗಸ್ತನು. ಹಲ್ಲೆಲೂಯಾ. ಇವರ ಕಾರ್ಯದಲ್ಲಿ ಹೇಗೆ ತನ್ನ ಕಾರ್ಯಗಳನ್ನು ಸಾಧಿಸಿದಾನೋ ಹಾಗೆಯೇ ನಿಮ್ಮ ವಿಷಯದಲ್ಲಿ ಸಹ ದೇವರು ತನ್ನ ಕಾರ್ಯಗಳನ್ನು ಸಾಧಿಸುವ ತನಕ ಬಿಡಲ್ಲ. ಬೇಕಾದ್ರೆ ವಯಸ್ಸು ಹೋಗುತ್ತೆ, ಹೋಗ್ಲಿ. ಬೇಕಾದ್ರೆ ಅರಣ್ಮನೆಯಲ್ಲಿ ಇದ್ದವನು ಹಾಡು ಮೇಯಿಸ್ತಾನ, ಮೇಸು ಎಷ್ಟು ಕಾಲ ಬೇಕಾದ್ರೆ ಮೇಸು. ಬಟ್ ಅಪ್ಪ ಕರುವಿಕೆ ಕರೆದಾತನು ನಂಬಿಗಸ್ತನು. ಹಲ್ಲೆಲೂಯಾ. ಕರುವಿಕೆಗೆ ನಿಮ್ಮನ್ನ ಕರೆದುಕೊಂಡು ಬರದೆ ದೇವರು ಏನ್ ಮಾಡುವುದಿಲ್ಲ, ನಿಮ್ಮನ್ನ ಬಿಡುವುದಿಲ್ಲ. ಸೊ ಸತ್ಯವೇದದಲ್ಲಿ ಒಂದು ಹೆಣ್ಣು ಮಗಳನ್ನ ನಿಮಗೆ ನಾನು ತೋರಿಸಿಕೊಟ್ಟು ನಾನು ಮುಂದೆ ಹೋಗಲಿಕ್ಕೆ ಬಯಸುತ್ತೇನೆ. ದೇವರ ಕರುವಿಕೆ ಬರುವುದಕ್ಕೆ ಮುಂಚೆ ಆ ಹೆಣ್ಣು ಮಗಳ ಪರಿಸ್ಥಿತಿ ಏನು, ದೇವರ ಕರುವಿಕೆ ಬಂದ ನಂತರ ಆ ಹೆಣ್ಣು ಮಗಳ ಜೀವಿತದಲ್ಲಿ ಸಿಕ್ಕಿದಂಥ ಮಾನ, ಮಹಿಮೆ, ಘನತೆಗಳು ಏನು ಎಂಬುದಾಗಿ ಸ್ವಲ್ಪ ಗಮನಿಸಲಿಕ್ಕಿದ್ದಾವೆ. ಎಲ್ಲರಿಗೂ ಗೊತ್ತಿರ್ತದೆ. ಗೊತ್ತಿಲ್ಲದಂಥ ವ್ಯಕ್ತಿಯನ್ನು ತೋರಿಸ್ತಾ ಇಲ್ಲ, ಗೊತ್ತಿದ್ದಂಥ ವ್ಯಕ್ತಿಯನ್ನೇ ತೋರಿಸ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ನಂಬು ನನ್ನನ್ನ. ಪರಿಸ್ಥಿತಿಗಳು ಏನೇ ಇದ್ರೂ ನಾನು ನಿನ್ನ ಮೇಲೆ ಇಟ್ಟಿರುವಂತ ಕರುವಿಕೆ ಬದಲಾಗಲ್ಲ. ಪರಿಸ್ಥಿತಿಗಳು ದೇವರ ಚಿತ್ತವನ್ನು, ದೇವರ ತಿಟ್ಟವನ್ನು, ದೇವರ ತೀರ್ಮಾನವನ್ನು ನಿನ್ನಿಂದ ತೆಗೆಯುವುದಕ್ಕೆ ಸಾಧ್ಯವಿಲ್ಲ. ಇವತ್ತಿನ ಪರಿಸ್ಥಿತಿ ನೋಡಿ ನೀನು ದೇವರ ಕರುವಿಕೆಯನ್ನ ಮರೆತು ಹೋಗುವುದು ಬೇಡ.
ದೇವರ ಮೇಲೆ ಇಡುವಂತ ನಂಬಿಕೆಯಲ್ಲಿ ನೀನು ಅಪನಂಬಿಕಸ್ಥನಾಗಿ ಹೋಗುವುದು ಬೇಡ. ಯಾಕೆಂದ್ರೆ ವಾಕ್ಯ ಹೇಳುತ್ತದೆ, ನಂಬುವವನು ಅವನು ಎತ್ತರವಾದ ಮರದಂತೆ ಬೆಳೆಯುತ್ತಾನೆ. ನಂಬುವವನಿಂದ ಎಲ್ಲವೂ ಸಾಧ್ಯ. ನಂಬುವವನು ಪುಷ್ಟನಾಗುತ್ತಾ ಇರ್ತಾನೆ. ನಂಬುವವನ ಹೆಂಡತಿ ಮನೆ ಮುಂದೆ ಇರುವಂತ ದ್ರಾಕ್ಷ ಬಳ್ಳಿಯಂತೆ ಇರ್ತಾಳೆ. ನಂಬುವವನ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ಇರ್ತಾರೆ. ನನ್ನನ್ನು ನಂಬು. ನಾನು ಮನುಷ್ಯನಂತೆ ಎರಡು ನಾಲಿಗೆ ಉಳ್ಳವನಲ್ಲ. ನಾನು ಹೇಳಿದರೆ ಹೇಳಿದರೆ ಅಲ್ಲೆಲ್ಲ ಆಕಾಶ ಭೂಮಿ ಅಳಿದರು ದೇವರ ಮಾತು ಅಲ್ಲಿ ಇರುವಂತ ಒಂದು ಸೊನ್ನೆ ಕೂಡ ಅಳಿದೋಗುವುದಿಲ್ಲ. ಅಲ್ಲೆಲ್ಲೂಯ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸರಿ, ರೈಟ್, ಮುಂದೆ ಹೋಗೋಣ. ಲೂಕನ್ ಬರೆದ ಸುವಾರ್ತೆ 7ನೇ ಅಧ್ಯಾಯ 36ನೇ ವಾಕ್ಯದಿಂದ ನೀವು ಗಮನಿಸಿದ್ರೆ, ಯೇಸು ಸ್ವಾಮಿಯನ್ನ ಊಟಕ್ಕೆ ಔತಣಕ್ಕೆ ಕರೆದಿದ್ದಾನೆ. ಅವನ ಹೆಸರು ಸೀಮೋನ್ ಅಂತ. ಯೇಸು ಸ್ವಾಮಿ ಹೋಗಿ ಊಟಕ್ಕೆ ಅವನ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಆಗ ಕೂತ್ಕೊಂಡಿದ್ದಾಗ ಅಲ್ಲಿ ಒಬ್ಬ ಹೆಂಗಸ್ಸು ಅವನ ಮನೆ ಒಳಗಡೆ ಬರ್ತಾನೆ. ಅವನ ಮನೆ ಒಳಗಡೆ ಆ ಹೆಂಗಸ್ಸು ಬರುವುದು ಅವನಿಗೆ ಸ್ವಲ್ಪವೂ ಇಷ್ಟ ಇಲ್ಲ. ಮನೆ ಒಳಗಡೆ ಬರುವುದು ಈಗ ಯಾಕೆ ನನ್ನ ಮನೆ ಒಳಗಡೆ ಬಂದಾಳೆ, ಆಕೆ ಇವನನ್ನ ಹುಡುಕಿ ಬಂದಿಲ್ಲ. ಯೇಸು ಸ್ವಾಮಿ ಇವರ ಮನೆಯಲ್ಲಿ ಇದ್ದಾರೆ ಎಂಬುದಾಗಿ ತಿಳಿದು ಅಲ್ಲಿ ಬಂದಾಳೆ. ಈಗ ಈಕೆ ಮನೆ ಒಳಗಡೆ ಬಂದಿದೆ ಇಷ್ಟೆಲ್ಲ. ಈಗ ಆಕೆ ಏನ್ ಮಾಡ್ತಾಳೆ, ತನ್ನ ಕೈಯಲ್ಲಿ, ಅಲ್ಲಿ ವಾಕ್ಯ ಹೇಳುತ್ತದೆ ಗಮನಿಸೋಣ, ದುರಾಚಾರಿಯಾಗಿ ಇದ್ದಂತ ಒಬ್ಬ ಹೆಂಗಸ್ಸು ಸುಗಂಧ ತೈಲದ ಪರಣಿಯನ್ನ ತಂದು ದೇವರ ಪಾದದಲ್ಲಿ ಸುರಿದು ತನ್ನ ತಲೆ ಕೂದಲಿಂದ ಏನ್ ಮಾಡ್ತಾ ಇದ್ದಾಳೆ, ಒರೆಸ್ತಾ ಇದ್ದಾಳೆ. ಈಗ ಒಳಗೆ ಬಂದಿದ್ದು ಅವನಿಗೆ ಭಯಂಕರ ಮೈಯೆಲ್ಲ ಕಂಬಳಿ ಬುಚ್ಚಿಯ ಕಂಬಳಿ ಹುಳ ಬಿಟ್ಟಂಗೆ ಇದೆ. ಇದರಲ್ಲಿ ಬೇರೆ ಸ್ವಾಮಿಯನ್ನ ಮುಟ್ಟಿದ ಕೂಡಲೇ ಚೀ 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 ಚೀ, ಈ ಅಶುದ್ಧನು ಹೆಂಗ್ ನನ್ನ ಸ್ವಾಮಿಯನ್ನ ಮುಟ್ಟಿದಾಳಂತ ಇನ್ನೂ ಉರಿ ಅವನಿಗೆ ಉಂಟಾಗುತ್ತೆ. ಅಲ್ಲಿ ಏನ್ ನಡೀತಾ ಇದೆ, ಇವನು ಯೇಸು ಕ್ರಿಸ್ತನನ್ನ ನಂಬಿದವನೇ, ಇವನು ಯಗುದ ಕುಲದಲ್ಲಿ ಹುಟ್ಟಿದವನೇ, ಇವನು ಯೇಸುವನ್ನೇ ತನ್ನ ಮನೆಗೆ ಕರೆಸಿಕೊಂಡವನೇ. ಆದರೆ ಯೇಸು ಯಾರಂದ ಗೊತ್ತಿಲ್ಲ. ಯೇಸು ಯಾರಂದ ಗೊತ್ತಿಲ್ಲದಂತ ಮನುಷ್ಯ. ದೇವರಲ್ಲಿ ಕಾರ್ಯಗಳನ್ನ ಏನ್ ಮಾಡ್ತಾರೆ, ಆಕೆನ ಶ್ರಮಿಸ್ತಾರೆ, ಸಮಾಧಾನವಾಗಿ ಹೋಗಂತ ಹೇಳ್ತಾ ಇದ್ದಾರೆ. ನಿದ್ದೆ ಮಾಡಬೇಡ. ಯೇಸು ಬರುವನೆ ಕೇಳಿ ಯಾರು ಹೋಗ್ತಾರೆ, ಯಾರು ಹೋಗ್ತಾರೆ? ಎಚ್ಚರವಾಗಿ ಇದ್ದು ರಾತ್ರಿ ಮಾಡುವವರು. ನಿದ್ದೆ ಮಾಡಿದ್ರೆ ಇಲ್ಲೇ ಉಳಿಬೇಕು. ನೀವು ನಿದ್ದೆ ಮಾಡುವುದಾಗ ಇಷ್ಟು ಕಿರಿಚಾಡ್ತಾ ಇದೀನಿ. ಒಂದು ಚರಣ ಆಡೋಣ. ಯೇಸು ಬರುವನು, ಬೇಗನೆ ಬರುವನು, ಸಭೆಗೆ ಎಚ್ಚರ, ತಿರುಗಿ ಬರುವನು, ಕರೆದಿದೆ ಎಂದು ಮೋಸ ಹೋಗಬೇಡ. ಜೋರಾಗಿ, ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಎಚ್ಚರ, ತಿರುಗಿ ಬರುವನು, ಕರೆದಿದೆ ಎಂದು ಮೋಸ ಹೋಗಬೇಡ. ಆ ದಿನವು ಯೇಸು ಬರುವ ಗಳಿಗೆಯು, ಆ ದಿನವು ಯೇಸು ಬರುವ ಗಳಿಗೆಯು ತಿಳಿಯದಿರುವುದರಿಂದ ಸಭೆ ಎಚ್ಚರವಾಗಿರು. ಜೋರಾಗಿ, ತಿಳಿಯದಿರುವುದರಿಂದ ಸಭೆ ಎಚ್ಚರವಾಗಿರು. ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಎಚ್ಚರ, ತಿರುಗಿ ಬರುವನು, ಕರೆದಿದೆ ಎಂದು ಮೋಸ ಹೋಗಬೇಡ. 10 ಮಂದಿ ಕನ್ಯರು ಮೊದಲಿಗೆ ತಡ ಮಾಡಿ ಬರಲು, 10 ಮಂದಿ ಕನ್ಯರು ಮೊದಲಿಗೆ ತಡ ಮಾಡಿ ಬರಲು, 5 ಮಂದಿ ಕನ್ಯರು ದೇವರ ರಾಜ್ಯ ಕಳೆದುಕೊಂಡರು. 5 ಮಂದಿ ಕನ್ಯರು ದೇವರ ರಾಜ್ಯ ಕಳೆದುಕೊಂಡರು. ಆ ದಿನವು ಯೇಸು ಬರುವ ಗಳಿಗೆಯು, ಆ ದಿನವು ಯೇಸು ಬರುವ ಗಳಿಗೆಯು ತಿಳಿಯದಿರುವುದರಿಂದ ಸಭೆಯ ಎಚ್ಚರ, ಅವೇ ಜೋರಾಗಿ ಎಚ್ಚರವಾಗಿ. ಯೇಸು ಬರುವನು, ಬೇಗನೆ ಬರುವನು, ಸಭೆಯ ಎಚ್ಚರ, ತಿರುಗಿ ಬರುವನು, ಕರೆದಿದೆ ಎಂದು ಮೋಸ ಹೋಗಬೇಡ. ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ತಿರುಗಿ ಬರುವನು, ಕರೆದಿದೆ ಎಂದು ಮೋಸ ಹೋಗಬೇಡ. ಮಗನ್
ಪ್ರತ್ಯಕ್ಷವಾಗಿ ಹೋದರು. ಆ ದಿನವು ಯೇಸು ಬರುವ ಗಳಿಗೆಯು, ಆ ದಿನವು ಯೇಸು ಬರುವ ಗಳಿಗೆಯು, ತಿಳಿಯದೇ ಇರುವುದರಿಂದ ಸಭೆಯೇ ಎಚ್ಚರವಾಗಿರು, ತಿಳಿಯದೇ ಇರುವುದರಿಂದ ಸಭೆಯೇ ಎಚ್ಚರ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಈ ಅಮ್ಮ ದುರಾಚಾರಿಯಾಗಿ ಇದ್ದಿದ್ದು ಖರೆ, ಆದರೆ ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರ ಸನ್ನಿಧಾನದಲ್ಲಿ ಅತ್ತು ಕಣ್ಣೀರು ಸುರಿಸುತ್ತಾ ಇದ್ದಾಳೆ. ದೇವರು ಹೇಳ್ತಾ ಇದ್ದಾರೆ, ಅಮ್ಮ ನೀನು ಸಮಾಧಾನದಿಂದ ಹೋಗಂತ. ಅಷ್ಟೇ. ಈಗ ತಾನೇ ಕರಿವಿಕೆ ಒಳಗಡೆ ಬಂದವಳು ಹಂಗೆ ಬಿಟ್ಟು ಹೋಗಲಿಲ್ಲ. ಕೆಲವರು ಬರ್ತಾರೆ ಬೆನ್ನು ಅಂತ, ಸ್ವಾಮಿ ಮಗಳು ಬಂತಾಳೆ ಅಂತ ಬೆನ್ನು ವಾಸಿ ಮಾಡಿದ ಕೂಡಲೇ ಅಷ್ಟೇ ಸ್ವಾಮಿ ಟಾಟಾ ಟಾಟಾ ಹೋಗ್ಬಿಡ್ತಾವೆ. ಬೇರೆಯವರಿಗೆ ಎಲ್ಲೆಲ್ಲೋ ನೋವು ಬರ್ತಾವೆ. ದೇವರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಬಂದ ಕೂಡಲೇ ನಮಗೂ ಕನಿಕರ ತುಂಬಿ, ದೇವರೇ ಈ ಊರಲ್ಲಿ ಈ ವ್ಯಕ್ತಿ ದೊಡ್ಡ ವ್ಯಕ್ತಿ ಅಂತೆ, ಇವನನ್ನು ಮಾತ್ರ ನೀ ಅದ್ಭುತ ಮಾಡಿಬಿಟ್ರೆ ಇಲ್ಲಿ ಒಂದೇ ಉಪವಾಸ ಕೂಟ, ಹೊಟ್ಟೆಗೆ ಊಟ ಕೊಡದೆ 3 ದಿವಸ 4 ದಿವಸ 5 ದಿವಸ ಪ್ರೇಯರ್ ಮಾಡಿ ಯೇಸುವೆ ಪರಲೋಕನ ತಟ್ಟಿ ತೆರೆದು ಅವನ ಹಾಸಿಗೆ ಹಿಡಿದವನು ಎದ್ದು ಅವನು ಈಗ ಚೆನ್ನಾಗಿ ಆಗಿದ ಮೇಲೆ ಟಾಟಾ, ಸೈತಾನಿಗೆ ಟಾಟಾ ತೋರಿಸಿದೆ ಪರವಾಗಿಲ್ಲ, ಯೇಸುವಿಗೆ ಟಾಟಾ, ಹಲ್ಲೆಲೂಯಾ ಟಾಟಾ. ಏಸೆಲ್ಲ ಮಾಡಿದ್ರಲ್ಲ, ಭಿಕ್ಷೆಗಾರನಾಗಿದ್ದ ಇವತ್ತು ಶ್ರೀಮಂತನಾದ. ಎಲ್ಲಿ ಚರ್ಚಲ್ಲಿ ಎಲ್ಲಿದ್ದಾನ ಹುಡುಕಿದ್ರೆ ಸಿಗ್ತಾಯಿಲ್ಲ, ಎಲ್ಲ ಹೋಗ್ಬಿಟ್ಟ. ನೀರು ಸಗ ಒಳಗಡೆ ಹೋಗ್ಲಿಲ್ಲ, ಸಾಕ್ಷಿ ಇದೆ. ನೀರು ಸಗ ಒಳಗಡೆ ಹೋಗ್ಲಿಲ್ಲ. ಇವತ್ತು ಸಾಯ್ತಾನೋ ನಾಳೆ ಸಾಯ್ತಾನೋ, ಅವರ ಮಂದಿಗಳೆಲ್ಲ ಕೂತ್ಕೊಂಡಿದ್ದಾರೆ. ಇವನು ಯಾವಾಗ ಸಾಯ್ತಾನೆ, ಯಾವಾಗ ಮಣ್ಣು ಮಾಡಲಿ. ಇವರು ಹೋಗಿ ಪ್ರೇಯರ್ ಮಾಡಿ ಪರಲೋಕವನ್ನು ಅಲಗಾಡಿಸಿ, ಅಪ್ಪ ಈ ಮನುಷ್ಯನನ್ನ ಹೆಂಗಾದ್ರೂ ಏನ್ ಮಾಡಿ ಜೀವಂತನಾಗಿ ಎಬ್ಬಿಸ್ಬಿಡು. ನೀರು ಸಹ ಹೋಗದೆ ಇದ್ದವನು ಇವರು ಪ್ರೇಯರ್ ಮಾಡಿದ ಕೂಡಲೇ ಕೆಳಗೆ ಬಂದು ಮಟ್ಟನ್ ಹೊಡೆದು ಈಗ ಮೈ ಗಟ್ಟಿ ಆಯಿತು. ಈಗ ಅಂತಾನೆ ಯೇಸುವಿಗೆ ಟಾಟಾ ಹೋಗಿತ್ತು. ಕರಿವಿಕೆ ಬಂದಿವಿ, ಹೊಂದಿದೀವಿ. ಸ್ವಾಮಿ ಸಂಗಡ 10 ಕುಷ್ಠರೋಗಿ ಬರ್ತಾನೆ. ಯಾರು ಕುಷ್ಠರೋಗಿ? ಯಾರು ಹೇಳ್ರಿ? ಕುಷ್ಠರೋಗಿ. ಎಚ್ಚರವಾಗಿದ್ದೀರಂತ ನೋಡ್ತಾ ಇದ್ದೀವಿ. 10 ಮಂದಿ ಬರ್ತಾನೆ. ಅಪ್ಪ 10 ಮಂದಿನ ವಾಸಿ ಮಾಡಿದ್ರು. ಆದರೆ ಒಬ್ಬನು ಮಾತ್ರ ಬಂದು ಏನು ಮಾಡ್ತಾನೆ, ಅಪ್ಪ ನನ್ನ ವಾಸಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ಕೇಳ್ತಾರೆ, ಸ್ವಾಮಿ ಕೇಳ್ತಾರೆ, ನಾನು ವಾಸಿ ಮಾಡಿದ್ವಿ 10 ಮಂದಿ ಅಲ್ವೇ, ನೀನು ಒಬ್ಬನು ಮಾತ್ರ ಇಲ್ಲಿ ಬಂದಿಯಪ್ಪ, ಇನ್ನು 9 ಮಂದಿಯಲ್ಲಿ ಅವರು ಟಾಟಾ ಯೇಸುವಿಗೆ ಟಾಟಾ. ಆದರೆ ಈ ಹೆಂಗಸು ಹಂಗೆ ಮಾಡಿಲ್ಲ. ಈ ಹೆಂಗಸು ಹಂಗೆ ಮಾಡಿಲ್ಲ. ಏನ್ ಮಾಡ್ತದಲ್ಲ, ಯೇಸುವಿನ ಹಿಂದೆಯೇ ಹೋಗ್ತಾ ಇದ್ದಾಳೆ. ಕರಿವಿಕೆಯಲ್ಲಿ ನಿಂತುಕೊಂಡಾಳೆ. ದುರಾಚಾರಿಯಾಗಿ ಇದ್ದಂಥ ಜೀವನ ಹೋಯಿತು. ಇವತ್ತು ಕರ್ತನು ಸ್ವಚ್ಛ ಮಾಡಿದಂಥ ದೇವರು, ಶ್ರಮಿಸಿದಂಥ ದೇವರಿಗೆ ದೇವರ ಮಗಳಾಗಿ ದೇವರ ಶಿಷ್ಯರಾಗಿ ಬಾಳುತ್ತಾ ಇರುವಾಗ ಮೊದಲಾಕೆಗೆ ಅಡ್ರೆಸ್ ಇಲ್ಲ. ಏನು ಅಡ್ರೆಸ್ ಕೊಟ್ಟರು? ಏನು ಹೆಸರು ಕೊಟ್ಟರು? ದುರಾಚಾರಿ. ಏನು ಹೆಸರು ಕೊಟ್ಟರು? ಯಾಕೆ ಹೆಸರಿಲ್ಲ ಆಕೆಗೆ? ಹುಟ್ಟು ಒಂದು ಎಲ್ಲರಿಗೂ ಹೆಸರಿದೆಯಲ್ಲ, ಇವತ್ತು ಭೂಮಿಯಲ್ಲಿ ಕೊಡ್ತಾರೆ ಹೆಸರು. ಏನು ಹೆಸರು? ಕುಡುಕ ಬರ್ತಾವ, ಕಳ್ಳ ಬರ್ತಾವ, ಮೋಸಕಾರ ಬರ್ತಾನೆ, ಸುಳ್ಕೊಳ್ಳುವವನು ಬರ್ತಾನೆ, ಸಿನಿಮಾ ಹುಚ್ಚಿ ಬರ್ತಾರೆ, ಮೊಬೈಲ್ ಹುಚ್ಚಿ ಬರ್ತಾರೆ, ಸೈಕೋ ಬರ್ತಾನ. ಸುಮಾರು ಜನ ಇವತ್ತು ಸೈಕೋ ಆಗಿದ್ದಾರೆ, ನಿಮಗೆ ಗೊತ್ತಿ? ಸೈಕೋ. ಆದ್ರೆ ಅವ್ರ ತಂದೆ ತಾಯಿ ಇಟ್ಟಂದು ಹೆಸರು ಏನಾಯ್ತು? ಹೋಯ್ತು. ಈಗ ಏನು ಹೆಸರು? ಕುಡುಕ, ಕಳ್ಳ, ರೌಡಿ, ಈ ತರ ಹೆಸರು. ಅದೇ ತರ ಈ ಹೆಣ್ಣು ಮಗಳಿಗೆ ಹೆಸರನ್ನೇ ಕಳ್ಕೊಂಡ. ಆದ್ರೆ ದೇವರು
ಕರುವಿಕೆ ಈಕೆ ಮೇಲೆ ಇತ್ತು. ದೇವರ ಕರುವಿಕೆ ಈ ಹೆಂಗಸ ಮೇಲೆ ಇದ್ದಾಗ ಇಲ್ಲಿ ನೋಡೋಣ, ಯೋಹಾನ ಸುವಾರ್ತೆ ಬರೋಣ. ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 2ನೇ ವಾಕ್ಯ ಹೇಳುತ್ತದೆ, ಓದಮ್ಮ. ಅದು ಮಾರ್ತಳು ಮರಿಯಳು ಎಂಬ ಅಕ್ಕ ತಂಗಿಯರು ಇದ್ದ ಊರು. ಈ ಮರಿಯಳು ಯೇಸು ಸ್ವಾಮಿಗೆ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆ ಕೂದಲಿನಿಂದ ಒರೆಸಿದಳು. ಅವತ್ತು ದುರಾಚಾರಿಯಾಗಿ ಇದ್ದವಳು ಇವತ್ತು ಮರಿಯಳು. ಅವತ್ತು ಯಾರಕ್ಕೂ ಬೇಡ ಅಂತವಳು ಇವತ್ತು ಎಲ್ಲರಿಗೂ ಬೇಕು. ಅವತ್ತು ಸ್ಥಾನ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ, ಅಪಮಾನವೇ ಗುರಿಯಾಗಿ ಇದ್ದವಳಿಗೆ ಇವತ್ತು ಮಾನ, ಮರ್ಯಾದೆ, ಘನತೆ, ಗೌರವ, ಅಡ್ರೆಸ್ ಎಲ್ಲಿಂದ ಬಂತು? ಕರದಾತನು ನಂಬಿಗಸ್ತನು. ಹಲ್ಲೆಲೂಯಾ. ಅದೇ ನನಗೆ ತುಂಬಾ ಇಷ್ಟವಾದ ಒಂದು ಚರಣ. ಕರೆದವನೇ ಸೇವೆಯ ಆಧಾರವೇ, ಕರೆದವನೇ ಸೇವೆಯ ಆಧಾರವೇ, ಉತ್ತಮ ಸೇವಕ ಎಂದು ನೀ ಹೇಳುವ ಒಂದು ಮಾತು ಕೇಳಲು ಓಡಿನ ಬಂದಿರುವೆ. ಉತ್ತಮ ಸೇವಕ ಎಂದು ನೀ ಹೇಳುವ ಒಂದು ಮಾತು ಕೇಳಲು ಓಡಿನ ಬಂದಿರುವೆ. ಕರೆದವನೇ ನಮ್ ಸೇವೆಯ ಆಧಾರವೇ, எத்தனை தேவைகள், எத்தனை நிந்தைகள் என்னை சூழலின்றாலும் உம்மை பார்க்கிறேன். எத்தனை தேவைகள், எத்தனை நிந்தைகள் என்னை சூழலின்றாலும் உம்மை பார்க்கிறேன். உத்தம ஊழியம் என்று நீ சொல்லிடும் ஒரு வார்த்தை கேட்கிற ஓடினா வந்துடவே. உத்தம என்று நீ சொல்லிடும் ஒரு வார்த்தை கேட்கிற ஓடினா வந்திடுவே. சேவையா ஆதாரவே, ನನ್ನನ್ನು ಕರೆದಂತ ದೇವರು ನಂಬಿಗಸ್ತನು. ಆತನೇ ನಮ್ಮ ಕುಟುಂಬಕ್ಕೆ ಆಧಾರ, ಆತನೇ ನಮ್ಮ ಹೆಸರಿಗೆ ಆಧಾರ, ಆತನೇ ನಮ್ಮ ಗೌರವಕ್ಕೆ ಆಧಾರ, ಆತನೇ ನಮ್ಮ ಮಾನಕ್ಕೆ ಮರ್ಯಾದೆಗೆ ಆಧಾರ, ಆತನೇ ನಮ್ಮ ಸೇವೆಗೆ ಆಧಾರ, ಆತನೇ ನಮ್ಮ ಮೂಲಕ ಈ ಭೂಮಿಯಲ್ಲಿ ನಾವು ಮಾಡಬೇಕಾಗಿರುವಂತ ಸಕಲ ಕಾರ್ಯಕ್ಕೂ ಆತನೊಬ್ಬನೇ ಆಧಾರನಾಗಿರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ದುರಾಚಾರಿಗೆ ಹೆಸರು ಕೊಡಲ್ಪಡುತ್ತದೆ, ಏನಂತ? ಮರಿಯಳು. ದೇವರ ಪಾದದಲ್ಲಿ ಆ ಸುಗಂಧ ತೈಲವನ್ನು ಹಚ್ಚಿ ತಲೆ ಕೂದಲಿಂದ ಒರೆಸಿದಂಥವಳು ಈಕೆಯೇ ಅಂತ. ಇನ್ನು ಮುಂದೆ ಹೋಗಿ ನೋಡಿದ್ರೆ ಲೂಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 42ನೇ ವಾಕ್ಯದಲ್ಲಿ ಅಲ್ಲಿ ಬರೆಯಲ್ಪಡ್ತಾ ಇದೆ, ಮರಿಯಳು ಉತ್ತಮ ಭಾಗವನ್ನ ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದೇ ಇಲ್ಲ. ಏನಂತ? ಉತ್ತಮ ಭಾಗ,
ಸರ್, ಕರುವಿಕೆ ಏನ್ ಮಾಡ್ತದೆ ಮೇಡಮ್? ಕರುವಿಕೆ ಏನ್ ಮಾಡ್ತದೆ? ಉತ್ತಮ ಭಾಗವನ್ನ ದೇವರು ನಿನ್ನಲ್ಲಿ ಕೊಟ್ಟಿದ್ದನ್ನ ಒಬ್ಬನು ಸದಾ ಅದನ್ನ ತೆಗೆಯುವುದಕ್ಕೆ ದೇವರು ಬಿಡುವುದೇ ಇಲ್ಲ. ವಾಕ್ಯ ಹೇಳುತ್ತದೆ, ನನ್ನ ಕುರಿಗಳು ನನ್ನ ಸ್ವರವನ್ನ ಅರಿತಿದೆ, ಅವುಗಳೆಲ್ಲ ಹಿಂದೆ ಬರುತ್ತದೆ, ಅವುಗಳಿಗೆ ಎಂದಿಗೂ ನಾಶನವೇ. ಹಲ್ಲೆಲೂಯಾ. ಕರ್ನಾಟಕ ನಂಬಿಗಸ್ತನು ನೀನು ನಾನು ನನ್ನ ಜೀವಿತದಲ್ಲಿ ದೇವರು ತನ್ನ ಮಹಿಮೆಯನ್ನ ತೋರ್ಪಡಿಸಬೇಕೆಂಬುದಾಗಿ ನನ್ನನ್ನ ಕರೆದರಲ್ಲ, ಅದು ಪುಣ್ಯ. ನನ್ನ ಕರುವಿಕೆ ಹೊಂದಿದೆ ಪುಣ್ಯ. ಮನುಷ್ಯನ್ ಕರೆದಲ್ಲ, ದೇವರು ಕರೆದಾರೆ. ದೇವರು ಕರೆದಾರೆ ಏನಕ್ಕೆ? ಉತ್ತಮ ಭಾಗವನ್ನ ನಿನ್ನಲ್ಲಿ ಕೊಡುವುದಕ್ಕಾಗಿ. ಇವತ್ತು ಕೆಳಗೆ ಇನ್ನೂ ಹೇಳ್ತಾರೆ, ಸ್ವಲ್ಪ ಗಮನಿಸಿ. ಅಲ್ಲಿ ದೇವರು ಮಾರ್ಕ ಸುವಾರ್ತೆ 14ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ದೇವರು ಹೇಳುವುದನ್ನು ಗಮನಿಸೋಣ. ಓದಮ್ಮ. ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದೋ ಎಲ್ಲಿ ಸಾರಲಾಗುವುದೋ ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ ಅಲ್ಲಲ್ಲಿ ಈ ಮರಿಯಲು ಮಾಡಿದನು ಸಹ ಈಕೆಯ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಈಕೆಯ ನೆನಪಿಗಾಗಿ ಹೇಳುವರು ಎಂಬುದಾಗಿ ನಿಮಗೆ ನಾನು ಸತ್ಯವಾಗಿ. ಇವತ್ತು ಹಾಡು ಬರೀತಾರೆ, ಮರಿಯಲಂತೆ ಉತ್ತಮ ಭಾಗವನ್ನ ತೆಗೆದುಕೊಳ್ಬೇಕಪ್ಪ. ಮರಿಯಲಂತೆ ಮಾಡ್ತಾರಂತೆ ಅಲ್ಲ, ಮರಿಯಲಂತೆ ಇರಬೇಕು. ಹಾಡುಗಳು, ಸಾವಿರಾರು ಹಾಡುಗಳು. ದೇವರು ಇವತ್ತು ಮರೆತಿಲ್ಲ ಯಾರನ್ನ. ಒಂದು ಕಾಲದಲ್ಲಿ ದುರಾಚಾರಿ, ಆದರೆ ದೇವರ ಕರೆ ಬಂದ ಮೇಲೆ ಯೇಸು ಕ್ರಿಸ್ತನಿಗೆ ಆತನ ಪಾದದಲ್ಲಿ ಕುಳಿತುಕೊಳ್ಳುವಂತ ಉತ್ತಮಿ, ಆತನ ಪಾದದಲ್ಲಿ ಉತ್ತಮ ಭಾಗವನ್ನ ತೆಗೆದುಕೊಂಡಂತ ದೇವ ಮಗಳು ಇನ್ನು 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 ತನ್ನ ಜೀವನದಲ್ಲಿ ಒಂದು ದಿನ ಕರ್ತನಲ್ಲಿ ಸತ್ಕಾರ್ಯಗಳನ್ನ ಮಾಡುವುದಲ್ಲಿ ಹಿಂಚಾರಿಲೇ ಇಲ್ಲ. ದೇವರಿಗಾಗಿ ಒಂದು ದಿನವೂ ಇನ್ನು ದೇವರ ಹತ್ತಿರ ಹೋಗಿ ದೇವರಲ್ಲಿ ಸತ್ಕಾರ್ಯಗಳನ್ನ ಮಾಡಿದಂತ ವ್ಯಕ್ತಿಗೆ ದೇವರು ಹೇಳುತ್ತಾ ಇದ್ದಾರೆ, ಈ ಸುವಾರ್ತೆಯು ಎಲ್ಲಿ ಇಡೀ ಜಗತ್ತಲ್ಲಿ ಎಲ್ಲೆಲ್ಲ ಸಾರಲ್ಪಡುತ್ತದೋ ಅಲ್ಲೆಲ್ಲ ಈಕೆ ನೆನಪಕ್ಕೋಸ್ಕರ ಈಕೆ ಮಾಡಿದಂತ ಸತ್ಕಾರ್ಯಗಳು, ಈಕೆ ಹೆಸರು ಸಾರಲ್ಪಡುತ್ತದೆ. ಇದು ಸತ್ಯ. ದೇವರು ಏನಕ್ಕೆ ಕರೀತಾ ಇದ್ದಾರೆ? ಮೊನ್ನೆ ಚೆನ್ನಾಗಿದ್ದೆ, ಇವತ್ತು ಬೀದಿ ಬಾಳಿಕೆ ಬಂದ್ಬಿಟ್ಟೆ, ಇದಕ್ಕ ಕರೀತಾ ಇದ್ದಾರೆ. ಮೊನ್ನೆ ಪ್ರಾರ್ಥನೆ ವೀರನಾಗಿದ್ದೆ, ಇವತ್ತು ಲವ್ ಮಾಡುವಂತ ಹುಚ್ಚಾಗಿದ್ದೀನಿ, ಇದಕ್ಕ ಕರೆದಾರ. ನಿನ್ನೆ ಶಕ್ತಿಯ ವಾಕ್ಯದಲ್ಲಿ ವೈರಾಗ್ಯ ಉಳ್ಳವನಾಗಿದ್ದೆ, ಇವತ್ತು ಸಿನಿಮಾ ನೋಡುವುದರಲ್ಲಿ ಭಯಂಕರ ವೈರಾಗ್ಯ ಉಳ್ಳವನಾಗಿದ್ದೀನಿ, ಅದಕ್ಕ ಕರೆದಾರ. ನಿನ್ನೆ ನನ್ನ ಬಾಯಿಂದ ಬರುವುದಲ್ಲ ಸ್ತೋತ್ರ, ಇವಾಗ ನನ್ನ ಬಾಯಿಂದ ಬರುವುದಲ್ಲ ಆತ್ರ, ಅದಕ್ಕ ಕರೆದಾರ. ಇಲ್ಲ. ಸೊ ಕರುವಿಕೆಯಲ್ಲಿ ನಾವು ಏನ್ ಮಾಡ್ಬೇಕಂತ, ಆತನ ಸಂಗಡ ಟ್ರಾವೆಲ್ ಮಾಡಬೇಕು. ದುರಾಚಾರಿ ಕರುವಿಕೆ ಬಂದ ಕೂಡಲೇ ಯೇಸುಸ್ವಾಮಿ ಸಂಗಡ ಏನ್ ಮಾಡ್ತಾಳೆ? ಟ್ರಾವೆಲ್ ಮಾಡ್ತಾಳೆ. ನೀನು ಯಾರ ಸಂಗಡ ಟ್ರಾವೆಲ್ ಮಾಡ್ತಾ ಇದ್ದೀವಿ ನೀವೇ ಹೇಳಬೇಕು. ಹಲ್ಲೆಲೂಯಾ. ನಾನು ನಿದ್ದೆ ಸಂಗಡ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾನು ಒಂದು ಹೋಟೆಲಲ್ಲಿ ಊಟ ಎಷ್ಟು ಟೇಸ್ಟ್ ಆಗಿದೆ ಅಂತ ಊಟ ತಿನ್ನುವುದರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅವನ ವಿಷಯ ಏನು, ಇವನ ವಿಷಯ ಏನು, ಆಕೆ ವಿಷಯ ಏನು, ಇವರ ವಿಷಯ ಏನು, ಇವೆಲ್ಲ ತಿಳ್ಕೊಳ್ಳುವುದಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಮಗಳೇ, ಸಹೋದರ, ನಿನ್ನ ಮೇಲೆ ಒಂದು ದರ್ಶನ ಉಂಟು, ನಿನಗೆ ಗೊತ್ತಾ? ನಿನ್ನ ಕುರಿತಾಗಿ ದೇವರ ಚಿಂತೆ ನಿನಗೆ ಉಂಟು, ನಿನಗೆ ಗೊತ್ತಾ? ಅದು ನಿನಗೆ ಉತ್ತಮವಾದ ಭಾಗವನ್ನು ಕೊಡುವಂಥದ್ದು, ನಿನಗೆ ಗೊತ್ತಾ? ಅದು ಇಡೀ ಜಗತ್ತಿಗೆ ನೀನು ಸಾಕ್ಷಿಯಾಗಿ ಇರಬೇಕೆಂಬುದಾಗಿ ನಿನ್ನನ್ನು ಕರೆದು ನನ್ನ ಮಗಳು
ಎಂಬುದಾಗಿ ಊರೆಲ್ಲ ಸುವಾರ್ತೆ ಸಾರಿ ಬಂದ ಸ್ಥಳದಲ್ಲ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವುದಕ್ಕಾಗಿ ನಿನ್ನನ್ನು ಕರೆದಿದೆ ಎಂಬುದಾಗಿ ನಿನಗೆ ಗೊತ್ತುಂಟ? ನಿನ್ನನ್ನು ಕರೆದ ಆತನು ನಂಬಿಗಸ್ತನಲ್ಲವೇ? ಬಗ್ಗೆ ಹೇಳಿ ಮುಗಿಸ್ತೀನಿ, ಯಾಕಂದ್ರೆ ಸತ್ಯ ದೊಡ್ಡದ ಮುಂದಿನ ವಾರ ಕಂಟಿನ್ಯೂ ಮಾಡಿ. ಇದು ಇಂಟ್ರೊಡಕ್ಷನ್ ಅಷ್ಟೇ, ಇನ್ನು ಮೆಸೇಜ್ ಒಳಗಡೆ ನಿನ್ನ ಕರ್ಕೊಂಡು ಹೋಗಿಲ್ಲ. ಓನ್ಲಿ ಇಂಟ್ರೊಡಕ್ಷನ್, ಸಮಯ ಇಲ್ಲ. ಮಗ್ದಲೇನ ಮರಿಯಳು ಎಂಬುದಾದ ಇನ್ನೊಂದು ಹೆಣ್ಣು ಮಗಳು. ಆ ಹೆಣ್ಣು ಮಗಳು ಮೈಯಲ್ಲಿ ಮೊದಲು ದೇವರ ಕರಿವಿಕೆ ಬರುವುದಕ್ಕೆ ಮುಂಚೆ 7 ದೆವ್ವ ಇತ್ತು. ಎಷ್ಟು ದೆವ್ವ? ಒಬ್ಬ ಹೆಣ್ಮಗಳ ಮೇಲೆ ತಲೆಯಲ್ಲಿ ಕೈ ಇಟ್ಟು ಒಂದು ದೆವ್ವ ಬಂದ ಕೂಡಲೇ ಅಯ್ಯಯ್ಯ, ಇವತ್ತು ತನಕ ಈಕೆ ದೇವದೂತಿ ಅಂತ ತಿಳ್ಕೊಂಡಿನಿ, ಇವತ್ತು ಗೊತ್ತಾಯ್ತು ಈಕೆ ಮೈ ಒಳಗ ದೆವ್ವ ಐತಿ. ಚೀಚಿ ದೆವ್ವ ಇತ್ತು ಕುಲ್ಲ. ಈಗ ಏನು ಯೂಸ್ಲೆಸ್ ಅಂತ ನೋಡೋದು. 7 ದೆವ್ವ ಇತ್ತು. ಇನ್ನೊಬ್ಬನ ಒಳಗಡೆ 2,000 ದೆವ್ವ ಇತ್ತು. ದಂಡು ಅವನ ಹೆಸರು. ಅಲ್ಲೇಲೂಯ. ಇರುವುದು ದೊಡ್ಡ ವಿಷಯ ಇಲ್ಲ. ಆದ ದೆವ್ವದಿಂದ ದೇವರು ಬಿಡುಗಡೆ ಕೊಟ್ಟ ಮೇಲೆ ನೀನು ಯಾರ ಸಂಗಡ ಟ್ರಾವೆಲ್ ಮಾಡ್ತಿ ಅದು ಮುಖ್ಯ. ಬಿಡುಗಡೆ ಕೊಟ್ಟಂತ ದೇವರ ಸಂಗಡ ಟ್ರಾವೆಲ್ ಮಾಡ್ತೀಯಾ? ಇಲ್ಲ ಇನ್ನೂ ಹಳೆಯ ದೆವ್ವ, ಹಳೆಯ ಕುರುಡಿ, ಕದಾತರಡಿ, ಹಳೆಯ ಕುರುಡಿ. ಅಲ್ಲೇಲೂಯ. ಪ್ರೈಸಲ್ಲ. ಸೊ ಟ್ರಾವೆಲ್ ಯಾರ ಸಂಗಡ ಪ್ರಯಾಣ, ಯಾರು ಸಂಗಡ ನಡೀತಾ ಇದ್ದೇವೆ? 7 ದೆವ್ವ ಓಡಿದಂತ ಹೆಣ್ಮಗಳು ಯೇಸ್ವಾಮಿ ಸಂಗಡ ನಡೀತಾ ಇದ್ದಾಳೆ. ಈಗ ದೆವ್ವದಿಂದ ಬಿಡುಗಡೆ ಆದವಳು ಈಗ ವಿಶ್ವಾಸಿಯಾದ. ಆಮೇಲೆ ಸೀಸಲಾಗಿದಾಗ ಎಂತ ವಾಕ್ಯಕ್ಕೆ ಸಿಗ್ತಾ ಇದೆ ಅಂದ್ರೆ, ಯೇಸು ಸತ್ತ ನಂತರ 3ನೇ ದಿವಸ ಎದ್ದು ಬರ್ತೀನಿ ಅಂತ ಹೇಳಿದರು. ಆ ದೇವರು ಎದ್ದು ಬಂದಂತ ಪುನರುತ್ಥಾನದ ಮೊದಲನೆಯ ಆ ದರ್ಶನವನ್ನ, ಆ ಪ್ರತ್ಯಕ್ಷವಾದ ಒಂದು ಕಾರ್ಯವನ್ನ, ಆತನ ಪುನರುತ್ಥಾನವನ್ನ ಯಾರು ಕಾಣ್ತಾ ಇದ್ದಾರೆ? ಈ 7 ದೆವ್ವ ಮೈಯಲ್ಲಿ ಇದ್ದಂತೆ ಇದೇ ಹೆಣ್ಣುಮಗಳು ಇವತ್ತು ದೇವರ ಸಂಗಡ ಟ್ರಾವೆಲ್ ಮಾಡಿದ್ದ. ದೇವರ ಮೇಲೇನೇ ಪ್ರೀತಿ. ದೇವರನ್ನ ಸಾಯಿಸ್ಬಿಟ್ರಲ್ಲ, ದೇವರಿಲ್ಲದೆ ನಾನು ಏನ್ ಮಾಡಲಿ? ಆಕೆಗೆ ಕುಟುಂಬ ಇಲ್ಲವ? ಇದೆ. ಆದ್ರೆ ದೇವರಿಲ್ಲದೆ ನಾನು ಏನ್ ಮಾಡಲಿ? ದೇವರಿಗಾಗಿ ನಾನು ಏನ್ ಮಾಡಬೇಕು? ಅಯ್ಯೋ, ನನ್ನ ದೇವರ ಬೇಕು. ನನ್ನ ದೇವರು ಎಲ್ಲಿ ತಗೊಂಡು ಹೋದಾರ? ದೇವರ ಮೇಲೇನೆ ಚಿಂತೆ. ಹಲ್ಲೆಲೂಯಾ. ದೇವರ ಮೇಲೆ ಚಿಂತೆ ಇರುವಾಗ ದೇವರು ಹೇಳ್ತಾರೆ, ಭಯಪಡಬೇಡ ಮಗಳೇ ಅಂತ ದೇವರ ಆಕೆಗೆ ತನ್ನನ್ನು ತೋರಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ದೊಡ್ಡ ಆಶೀರ್ವಾದ ಗೊತ್ತಾ? ಈಕೆ ದೇವರನ್ನ ದರ್ಶಿಸಿದ ನಂತರ ದೇವರು ಈಕೆ ಸಂಗಡ ಮಾತಾಡ್ತಾರೆ. ಯಮ್ಮ, ನನ್ನ ಶಿಷ್ಯರೆಲ್ಲ ಹೆದರಿಕೆಯಲ್ಲಿ, ಭಯದಲ್ಲಿ ಏನ್ ಮಾಡ್ಬಿಟ್ಟವ್ರ? ಮನೆ ಬಾಗಿಲನ್ನ ಹೊರಗಡೆ ಲಾಕ್ ಮಾಡಿ ಒಳಗದವ. ಅವರಿಗೆ ಹೋಗಿ ನಾನು ಹೇಳಿದಂತೆಯೇ, ಹೇಳಿದ ಹಾಗೆಯೇ ಪುನರುತ್ಥಾನ ಹೊಂದಿದ್ದೀನಿ ಅಂತ ಹೋಗಿ ಏನ್ ಮಾಡು? ಈ ಶುಭ ಸಮಾಚಾರ, ಈ ಸುವಾರ್ತೆಯನ್ನ ಯಾರಿಗೂ ಹೋಗಿ ಸಾರ್ಬೇಕಂದ? ಶಿಷ್ಯರಿಗೆ ಹೋಗಿ ಸಾರ್ಬೇಕಂದ. ಹಲ್ಲೆಲೂಯಾ. ಶಿಷ್ಯರಿಗೆ ಹೋಗಿ ಯೇಸು ಕ್ರಿಸ್ತನ ಪುನರುತ್ಥಾನವನ್ನ, ಸುವಾರ್ತೆಯನ್ನ ಸಾರಿದವಳು ಹೆಣ್ಣು ಮಗಳೇ. ಯಾರಿಗೆ ಹೋಗಿ ಸಾರಿದವ? ಯಾರಿಗ್ರಿ? ನನಗೆ ಅನೇಕ ಸತಿ ಒಂದು ಪ್ರಶ್ನೆ, ದೇವರೇ ಅವರು ಒಳಗಡೆ ಇದ್ರು ಕರೆ, ನೀವು ಯಾಕೆ ದೇವರೇ ಬಾಗಿಲು ತಟ್ಟದೆ ಒಳಗೆ ಹೋಗಿದ್ದೀವಿ ದೇವರೇ? ಅವಾಗ ನನ್ನ ಮನಸ್ಸಲ್ಲಿ ಒಂದು ಯೋಚನೆ, ಮತ್ತೆ ಪಾಸ್ಟರು ಸುಳ್ಳಾಗಿ ಪ್ರಸಂಗ ಮಾಡ್ತಾನೆ ಅಂತ ಹೇಳ್ಬೇಡ. ನನ್ನ ಮನಸ್ಸಲ್ಲಿ ಒಂದು ವೇಳೆ ನಾನು ಅನ್ಕೊಂಡೆ, ದೇವರೇ ನೀವು ಬಾಗಿಲು ತಟ್ಟದೆ ಹೋಗಿದ್ದು ಚಲೋ ಐತಿ. ಯಾಕೆಂದ್ರೆ ಹೆಣ್ಮಕ್ಳು ಎದುರಿಲ್ಲ, ಇವರು ಗಂಡಸರ ಮೀಸೆಗಳೆಲ್ಲ ಏನಾಗಿದೆ, ಎದುರ್ಕೊಂಡು ಹೊರಗಡೆ ಬಾಗಿಲಾಕಿ ಒಳಗೆ ಹೋಗಿ ಕೂತವ್ರ. ಒಂದು ವೇಳೆ ನೀವು ಕದ ತಟ್ಟಿದೀ, ಅವನಿಗೆ ಹಾರ್ಟ್ ಅಟ್ಯಾಕ್ ಇಲ್ಲಿ ಸತ್ತಾನು. ಹಾರ್ಟ್ ಅಟ್ಯಾಕ್ ಇಲ್ಲಿ, ಅಯ್ಯೋ ಯಾರೋ ಹಿಡ್ಕೊಳಕ್ ಬಂದವ. ಅದಕ್ಕೋಸ್ಕರ ನೀವೇನ್ ಮಾಡಿಲ್ಲ, ಕದ ತಟ್ಟದೆ ಅದು ಹೋಗುವಾಗಲೇ, ಅಪ್ಪ ನಿಮಗೆ ಸಮಾಧಾನ, ನಿಮಗೆ ಸಮಾಧಾನ ಅಂತಾರ.
ಹಲ್ಲೆಲೂಯಾ. ಸೊ ಮುಂದಿನ ವಾರ ಕಂಟಿನ್ಯೂ ಮಾಡೋಣ. ಅದರ ಒಂದು ಸತ್ಯ, ನಿನ್ನನ್ನು ನನ್ನನ್ನು ಕರೆದಾತನು ನಂಬಿಗಸ್ತನು. ಹಲ್ಲೆಲೂಯಾ. ದೇವರು ಕರೆದ ನಂತರ ದೇವರ ಸಂಗಡ ಟ್ರಾವೆಲ್ ಮಾಡಬೇಕು. ಹಲ್ಲೆಲೂಯಾ. ದೇವರ ಕರೆಯುವಿಕೆಯಲ್ಲಿ ನಿಂತುಕೊಳ್ಳುವಂಥದ್ದು ಬಹಳ ಅವಶ್ಯ. ಕರ್ತನ ಕರೆಯುವಿಕೆಯಲ್ಲಿ ನಿಂತವರು ಯಾರು ಸಹ ಸಾಮಾನ್ಯವಾದ ವ್ಯಕ್ತಿಯಾಗಿ ಸತ್ತದಾಗಿ ಚರಿತ್ರೆಯಿಲ್ಲ. ದೇವರ ಕರೆಯುವಿಕೆಯಲ್ಲಿ ನಿಂತವರು ಅನೇಕರಿಗೆ ಸಾಕ್ಷಿಯಾಗಿ ಅನೇಕರನ್ನ, ಮಂತ್ರವಾದಿಗಳು ಸಹ ಇವರನ್ನ ನೋಡಿ ಬೆರಗಾಗಿ ಮಂತ್ರವಾದಿಗಳು ಮನ ತಿರುಗಿ ಮಂತ್ರ ಪುಸ್ತಕಗಳೆಲ್ಲವನ್ನು ಕೂಡ ಸುಟ್ಟು ಬೂದಿ ಮಾಡಿ ಯೇಸುವೇ ದೇವರು ಎಂಬುದಾಗಿ ನಂಬಿ ಈಚೆ ಸ್ಥಾನ ಹೊಂದಿಕೊಂಡಿದ್ರು ಎಂಬುದಾಗಿ ಸತ್ಯವೇದ ಹೇಳುತ್ತಾರೆ. ಕಣ್ಣುಗಳನ್ನ ಮುಚ್ಚಿದವರಾಗಿ